ಆತ್ಮೇರೆ ಶರಣಾರ್ಥಿ. ಈ ದೇಶದಲ್ಲಿ ರೈತ ಬೆನ್ನೆಲುಬು ಅಂತ ಮಾತಾಡ್ತೇವೆ. ಆದರೆ ಕೃಷಿಯನ್ನು ಅವಲಂಬಿತರಾದವರಿಗೆ ಉದ್ಯೋಗಿಗಳು ಅಂತ ಪರಿಗಣಿಸೋದಿಲ್ಲ. ಇತ್ತೀಚೆಗೆ ರೈತರ ಮಕ್ಕಳಿಗೆ ಹೆಣ್ಣನ್ನೇ ಕೊಡೋದಿಲ್ಲ ಅನ್ನುವಂಥ ಮಾತಿದ್ದಾಗ BSc ಅಗ್ರಿ ಪದವೀಧರರಾಗಿ ಮಂಗಳಾ ಕಿರಣ್ ನೀಲ್ಗುಂದ್ ಅವರು ಪ್ರಗತಿಪರ ರೈತರಾಗಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ಸ್ವತಃ ಕೃಷಿಯಲ್ಲಿ ನಿರತರಾಗಿದ್ದಾರೆ. ಅನೇಕ ಅನಿವಾರ್ಯತೆಗಳು ಮತ್ತು ಬಡತನ ಬೇರೆ ಬೇರೆ ಉದ್ಯೋಗಗಳನ್ನು ಪ್ರಾರಂಭ ಮಾಡಲಿಕ್ಕೆ ಮನುಷ್ಯನಿಗೆ ಪ್ರೇರಣೆಯನ್ನು ನೀಡುತ್ತದೆ. ಆದರೆ ವೈಯಕ್ತಿಕವಾಗಿ ಆರ್ಥಿಕವಾಗಿ ಸಬಲರಾಗಿದ್ದರೂ ಕೂಡ ಮಹಿಳಾ ಸಬಲೀಕರಣದ ಸಂಕೇತವಾಗಿ ಆದರ್ಶ ಕೃಷಿ ಮಹಿಳೆಯಾಗಿರುವಂಥ ಮಂಗಳಾ ಕಿರಣ್ ನೀಲ್ಗುಂದ್ ಅವರನ್ನು ನಾನು ಮಾತಿಗೆ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ತೆ ಸರ್. ಶರಣಾರ್ಥಿ ಸರ್. ತಾವು BSc ಅಗ್ರಿಯನ್ನು ಪಡೆದ್ರಿ, ಬಹಳ ದೊಡ್ಡ ಶ್ರೀಮಂತ ಮನೆತನಕ್ಕೆ ಬಂದ್ರಿ ಮುಳುಗೊಂದಕ್ಕೆ. ಆದರೆ ವೈಯಕ್ತಿಕವಾಗಿ ಈ ಕೃಷಿ ಮತ್ತು ಕುರಿ ಸಾಕಾಣಿಕೆಯನ್ನು ನಿಮಗೆ ಯಾಕೆ ಮಾಡ್ಬೇಕಂತ ಅನಿಸ್ತು ಮತ್ತು ಇದು ಹೇಗೆ ಲಾಭದಾಯಕ ಅಂತ ನಿಮ್ಗೆ ಅನಿಸ್ತದೆ? ಒಂದನೇದಾಗಿ ಕೃಷಿಗೆ ಬರಾಕ ಕಾರಣ ಅಂತಂದ್ರೆ ನಮ್ಮ ಯಜಮಾನ್ರು. ಅವರು ನನಗೆ ಸ್ಫೂರ್ತಿ. ಅಂದ್ರೆ BSc ಅಗ್ರಿ ಆದ್ಮೇಲೆ ಜಾಬ್ ಹುಡ್ಕೊಂಡು ಹೋಗ್ಬೋದಿತ್ತು. ಜಾಬ್ ಬೇಡ ಅಂದಾಗ ಮತ್ತು ಮನ್ಯಾಗ ಇದೇನು ಮಾಡಲಿ ಅಂತಂದಾಗ ನನ್ನ ಕೃಷಿ ಕಡೆಗೆ ಒಲವು, ಅಂದ್ರೆ ಓದಿದ್ದು ಅದಾಗಿದ್ದರಿಂದ ಕೃಷಿ ಕಡೆಗೆ ನಾನು ಬಂದೆ ಸರ್. ಅಂದ್ರೆ ನಮ್ದು ಇಲ್ಲಿ ಮೊದಲಿಂದನೂ ಕೃಷಿಯನ್ನು ನಮ್ಮ ಅಜ್ಜರ ಕಾಲದಿಂದನೂ ಕೃಷಿಯನ್ನು ಮಾಡ್ಕೊತ ಬರ್ತಿದ್ರು. ಅದ್ರ ಜೊತೆಗಿನ ಬಿಸ್ನೆಸ್ಸು ಇತ್ತು. ತವ್ರ ಮನ್ಯಾಗಾದ್ರೂ ನನಗೆ ಕೃಷಿ ಕುಟುಂಬ, ನಮ್ಮ ತಂದೆಯವರು ಕೃಷಿ ಅವಲಂಬಿತವಾಗಿಯೇ ಇದ್ದರು. ಹೀಗಾಗಿ ನನಗೆ ಎರಡೂ ಒಂದು ನನಗೆ ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು. ನಾವು ಓದಿದ್ದು ಅದರಗಿಂದ ಈ ಕೃಷಿಯನ್ನು ಮಾಡಕ್ಕೆ ನನಗಿದಾಯಿತು. ಕೃಷಿಯನ್ನು ಮೊದಲು ಸ್ಟಾರ್ಟ್ ಮಾಡಕ್ಕೆ ನಮ್ಮ ಯಜಮಾನ್ರ ಸ್ಫೂರ್ತಿ ಸರ್. ತವ್ರ ಮನೆಯಲ್ಲಿ ಯಾವ ಊರು, ಅಲ್ಲಿ ಯಾವ ರೀತಿಯ ಕೃಷಿ ಇತ್ತು ನಿಮ್ಮಲ್ಲಿ? ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಏನು? ನಮ್ದು ಅಲ್ಲಿ ರಾಣೆಬೆನ್ನೂರು ತಾಲೂಕು ಗುಡಿಹೊನ್ನತ್ತಿ ಅಂತ ಒಂದು ಪುಟ್ಟ ಗ್ರಾಮ ಸರ್. ಅಲ್ಲಿ ನಮ್ದು ತಂದೆದು ನೀರಾವರಿನೂ ಇದೆ, ತೆಂಗಿನ ತೋಟ ಇದೆ, ಆಮೇಲೆ ಎಲ್ಬಳ್ಳಿ ಇದೆ, ಆಮೇಲೆ ಆಕಳು, ಎತ್ತು, ಆಮೇಲೆ ಟ್ರ್ಯಾಕ್ಟರ್, ಹೀಗೆ ನಾ ಸಣ್ಣವಳು ಇದ್ದಾಗ ಪರಿಸರದಲ್ಲೇ ಬೆಳೆದವಳು ಸರ್. ಹಿಂಗಾಗಿ ಅದು ನನಗ ತಂದೆಯವರು ಸ್ಫೂರ್ತಿ. ನನಗೆ ತಂದೆ ನನಗೆ ಹೆಣ್ಮಗಳಾಗೆಲ್ಲ ಗಂಡು ಮಗಳ ತರ ಬೆಳೆಸಿದ್ರು ಸರ್. ಗಂಡು ಹುಡುಗನಂತಾನೆ ಬೆಳೆಸಿದ್ರು ನನಗೆ. ಹಿಂಗಾಗಿ ಅವರು ಒಂದು ನನಗೆ ಬಹಳ ಸ್ಫೂರ್ತಿ ಸರ್. ಮುಂದೆ BSc ಅಗ್ರಿ ತಗೊಳಕ್ಕೂ ಅವರ ಕಾರಣ ಆಯ್ತು. ಇಲ್ಲ ಮೆಡಿಕಲ್ ಇಲ್ಲ, BSc ಅಗ್ರಿ ಓದಂದಾಗ ಮೆಡಿಕಲ್ ಸಿಗ್ಲಿಲ್ಲ ನನಗೆ. BSc ಅಗ್ರಿ ಸಿಕ್ತು. BSc ಅಗ್ರಿ ಮುಗಿಸಿದ ನಂತರ ಇಲ್ಲಿ ಮುಂದೆ ಗಂಡನ ಮನೆಗೆ ಬಂದಾಗ ನಮ್ಮ ಯಜಮಾನ್ರು ಹಂಗಾರೆ ನೌಕರಿ ಹೋಗೋದು ಬೇಡ, ನಮ್ದು ಸಾಕಷ್ಟು ಹೊಲ ಐತಿ ಮಾಡ್ಕೊಂಡು, ನನಗೆ ನಿನ್ನ ಬೇರೆಯವ್ರ ಕೆಳಗೆ ಕೆಲಸ ಮಾಡೋದು ನನಗೆ ನೋಡಕ್ಕೆ ಇಷ್ಟ ಆಗಲ್ಲ, ನೀನ ಯಾಕೆ ಇಲ್ಲೇ ರಾಣಿ ಹಂಗಿರಬಾರ್ದು ಅನ್ನೋ ಒಂದು ಮಾತು ನನಗೆ ಇನ್ನೂ ಇವತ್ತಿಗೂ ನೆನಪೈತ್ರಿ ಸರ್. ಹಿಂಗಾಗಿ ನಾನು ಅದನ್ನ ಒಂದು ತಲೆಗಿಟ್ಕೊಂಡು ನಾನು ಇಲ್ಲಿ ಆಳಾಗಿ ದುಡಿ ಅರಸನಾಗಿ ಉಣ್ಣು ಅನ್ನೋ ಒಂದು ಇದ್ರ ತಕ್ಕಂಗೆ ನಮ್ಮ ಕೆಲಸ ನಮ್ಮ ಹೊಲದಾಗ ನಾವು ಮಾಡ್ಕೊಂಡು 4-6 ಜನಕ್ಕೆ ಕೆಲಸ ಕೊಟ್ಟು ನಮ್ದು ಮಣ್ಣನ್ನು ನಾವು ಉಳಿಸೋ ಒಂದು ಪ್ರಯತ್ನ, ಮತ್ತು ಅದ್ರ ಜೊತೆ ಕೃಷಿಯೇತರ ಚಟುವಟಿಕೆಗಳನ್ನು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಈ ಥರ ಮಾಡ್ಕೊಂಡು ಒಂದು ಒಳ್ಳೆಯ ಜೀವನವನ್ನು ಸಾಗಿಸ್ತಾ ಇದ್ದೀನಿ ಸರ್. ಈಗ ನೀವು ಒಂದು ಲೆವೆಲಿಗೆ ಬಂದ್ರಿ, ಪ್ರಶಸ್ತಿಗಳನ್ನು ತೊಗೊಂಡ್ರಿ, ಪುರಸ್ಕಾರ ತೊಗೊಂಡ್ರಿ. ಆರಂಭದಲ್ಲಿ ನೀವು ಹೆಂಗೆ ಈ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ರಿ? ಮೊದಲು ಕಷ್ಟ ಅನಿಸ್ತಿತ್ತು ಸರ್. ಯಾಕಂತಂದ್ರೆ ಅಲ್ಲ, ನಿಮ್ಗೆ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಅಗ್ರಿಕಲ್ಚರ್ ಇತ್ತು ಸರ್. ಇಲ್ಲಿ ಟ್ರೆಡಿಷನಲ್ ಕೃಷಿ ಇತ್ತು ಮುಳುಗುಂದ. ಹೌದು ಸರ್, ಹೌದು ಸರ್. ಸೊ ಏನು ನೀವು ಬಂದ್ಮೇಲೆ ಏನು ಬದಲಾವಣೆ ಆಯ್ತು ಕೃಷಿ? ಇಲ್ಲ ಅಂದ್ರೆ ಈಗ ಮೊದಲು ಸ್ಟಾರ್ಟ್ ಮಾಡಿದ್ದು ನಾನು ಹೆಂಗ ಕುರಿ ಸಾಕಾಣಿಕೆ ಮೊದಲು ಎಲ್ಲಾ ರೈತರು ಹೆಂಗ ಮಾಡ್ತಾರೆ ಅದೇ ತರನಾಗಿ ಸ್ಟಾರ್ಟ್ ಮಾಡಿದ್ದು ಸರ್. ಅದು ಅಂದ್ರೆ ಕಡಿಮೆ ಖರ್ಚಿನೊಳಗ ನಮಗೆ ಲಾಭ ಬರಂಗ ನಾನು ಮೊದಲು ಪ್ಲಾನ್ ಮಾಡಿದ್ದೆ ಸರ್. ಈಗ ಸಣ್ಣ ತಂತಿ ಬೇಲಿ ಇರ್ಬೋದು, ಆಮೇಲೆ ಡಬ್ಬಿ ಕೊರೆದು ನೀರು ತುಂಬ್ಕೊಳಕಿರ್ಬೋದು, ಆಮೇಲೆ ಮೆಶ್ ಹಾಕಿ ಈ ಥರ ಸ್ಟಾರ್ಟ್ ಮಾಡಿದ್ದು ಸರ್ ನಾನು. ಅಂದ್ರೆ ಹೆಚ್ಚು ಖರ್ಚು ಮಾಡಿ ಮಾಡೋದು ಬೇಡ, ಸಣ್ಣದ್ರೊಳಗೆ ಖರ್ಚು ಮಾಡ್ಕೊಂಡು ಚಲೋ ಮಾಡೋಣ ಅಂತ ಮಾಡಿ, ಆಮೇಲೆ ಅದನ್ನೇನಿತ್ತಲ್ಲ ಈಗ ಹೈಟೆಕ್ ಅಂದ್ರೆ ಈಗ ಪದ್ಧತಿ ಒಳಗೆ ಕುರಿ ಸಾಕಾಣಿಕೆ ಮಾಡ್ತಿದ್ದೇನೆ. ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಹಿಂಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಮೊದಲು ಬಹಳ ನಾನು ಮಾರ್ಕೆಟ್ ಆಗಿರ್ಬೋದು, ಆಳಿನ ಸಮಸ್ಯೆ, ಈ ಥರ ಎಲ್ಲ ಮೊದಲು ಅದು ಅನುಭವಿಸಿನ, ಆಮೇಲೆ ರೋಗ ರುಜಿನಗಳ ಸಮಸ್ಯೆ ಇರ್ಬೋದು, ಅವೆಲ್ಲ ಹಂತವಾಗಿ ಅನುಭವಿಸಿನೇ ಬಂದಿರೋದು ಸರ್. ಆರಂಭದಲ್ಲಿ ಕೃಷಿ ಚಟುವಟಿಕೆಗಳನ್ನ ಏನು ಬದಲಾವಣೆ ತಂದ್ರಿ ನೀವು? ಅಂದ್ರೆ ಮೊದಲು ಒಂದೇ ಬೆಳೆ ಬೆಳಿತಾ ಇದ್ರು ಸರ್. ಒಂದೇ ಬೆಳೆ ಬೆಳಿತಾ ಇದ್ರು. ಈ ತರ ಹೈನುಗಾರಿಕೆ, ಇದು ಏನು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ನಮ್ಮ ಮನೆ ಒಳಗೆ ಇರ್ಲಿಲ್ರಿ. ಯಾಕಂದ್ರೆ ನಮ್ದು ಪಂಚಮಶಾಲಿ, ಹಿಂಗಾಗಿ ಇಲ್ಲ ಲಿಂಗಾಯತರು ಅದು ಇದ್ದುದರಿಂದ ಈ ಬೇಡ ನಮ್ಮ ಮನೆಗೆ ಯಾಕವಲ್ಲ ಅಂತ ಹಿಂಗಿತ್ರು ಒಂದು. ಆದ್ರೆ ಮತ್ತೆ ಅದನ್ನು ಬದಲಾವಣೆ ಮಾಡ್ಬೇಕಾಯ್ತಲ್ರಿ. ಈಗ ಕುರಿ ಸಾಕಾಣಿಕೆ ಕೈ ಹಾಕಿದೆ, ಕೋಳಿ ಸಾಕಾಣಿಕೆ ಕೈ ಹಾಕಿದ್ವಿ. ಇದು ಒಂದು ಬದಲಾವಣೆ. ಅಂದ್ರೆ ಬರೀ ಹತ್ತಿ, ಶೇಂಗಾ ಇದನ್ನಷ್ಟೇ ಬೆಳಿತಾ ಇದ್ರು. ಈಗ ನಾನು ಅಂದ್ರೆ ಹತ್ತಿ, ಶೇಂಗಾ ಜೊತೆಗೆ
ಮೆಣಸಿನಕಾಯಿ, ಆಮೇಲೆ ಇವಾಗ ನಮ್ಮ ಮನೆಗೆ ಬೇಕಾದಂತ ಎಲ್ಲ ಅಕಡಿ ಕಾಳು, ಈಗ ಮಡಿಕೆ ಇರ್ಬೋದು, ರಾಗಿ ಇರ್ಬೋದು, ಆಮೇಲೆ ಉದ್ದು ಇರ್ಬೋದು, ಮಲ್ಟಿಪಲ್ ಕ್ರಾಪ್ ಸಿಸ್ಟಮ್. ಮಲ್ಟಿಪಲ್, ಅದನ್ನೆಲ್ಲ ನಾನು ಅಳವಡಿಸ್ಕೊಂಡವ್ರಿ ಸರ್. ಅದು ಎಷ್ಟು ಎಕರೆಯಲ್ಲಿ ನೀವು ಪ್ರಯೋಗ ಮಾಡಿದ್ರಿ? ಒಟ್ಟು 4 ಎಕರೆ ಒಳಗೆ ನಾವು ಪ್ರಯೋಗ ಮಾಡಿದ್ವಿ. 4 ಎಕರೆ? 4 ಎಕರೆ ಒಳಗೆ. ಅಷ್ಟು 100 ಎಕರೆ ಇದ್ರು ನೀವು 4 ಎಕರೆ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಮೊದಲು ನನಗೆ ಎಷ್ಟು ಆಗತ್ತಲ್ಲ ಮಾಡಾಕ ಅದನ್ನ ಪ್ರಯತ್ನ ಮಾಡ್ಬೇಕು. ನಿಮ್ದು ಟ್ರೆಡಿಷನಲ್ ಅಗ್ರಿಕಲ್ಚರ್ ಎಷ್ಟು ಎಕರೆಯಲ್ಲಿದೆ ಇಲ್ಲಿ? ಒಟ್ಟು 24 ಎಕರೆ ಇದೆ ಸರ್. 24 ಎಕರೆ ಟ್ರೆಡಿಷನಲ್ ಎಕರೆ ಇದೆ. ಹಾ ಸರ್. ನೀವು ಎಷ್ಟು ಎಕರೆನ ಆಯ್ಕೆ ಮಾಡ್ಕೊಂಡ್ರಿ? ಮೊದಲು ನಾ ಆಯ್ಕೆ ಮಾಡಿಕೆ 4 ಎಕರೆ ಒಳಗ. 4 ಎಕರೆ ಒಳಗ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಅಂದ್ರೆ ಜವಾರಿ ಆಕಳನು ಇದಾವ್ರಿ. ಅದ್ರ ಜೊತೆಗೆ ಏನೈತಲ್ಲ, ನಾನು ನಮಗ್ ಬೇಕಾಗಿದ್ದು 10 ಸಾಲ 5 ಸಾಲ ಎಲ್ಲಾ ತರನು ಅಕಡಿ ಕಾಳಾಗಿರ್ಬೋದು, ಮೇವಿಗೆ ಬೆಳೆ ಇರ್ಬೋದು, ಅಷ್ಟರಲ್ಲೇ ಒಂದು 4-5 ಗುಂಟೆ ಹುಲ್ಲು ಈ ತರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ಈಗ ಏನೈತಲ್ಲ 24 ಎಕರೆದೊಳಗ ಕೃಷಿಯನ್ನ ಪೂರ್ತಿ ನಾನ ಮಾಡ್ತಾ ಇದ್ದೇನೆ. ಅಂದ್ರೆ ಅಲ್ಲಿ ಕೃಷಿ ಮತ್ತು ಕುರಿ ಸಾಕಾಣಿಕೆ ಎರಡು ಒಂದೇ ಕಡೆ ಇದೆಯಾ ಅಥವಾ ಬೇರೆ ಬೇರೆ ಕಡೆ ಮಾಡ್ತಾರೆ? ಒಂದೇ ಕಡೆ ಮಾಡ್ತಾ ಇದ್ದೇನೆ. ಏನು ಯಾವ ರೀತಿ ಪ್ಲಾನ್ ಮಾಡ್ಬೇಕು? ಈಗ ಹೊಸಬ್ರು ಯಾರಾದ್ರೂ ಈ ಉದ್ಯಮವನ್ನ ಪ್ರಾರಂಭ ಮಾಡ್ತಾರಂತ ಇಟ್ಕೊಡ್ರಿ, ಪದವೀಧರರು, ಇವತ್ತು ಸರ್ಕಾರಿ ನೌಕರಿಯನ್ನ ನೆಚ್ಚದೇ ಇರುವಂತವ್ರು, ಯಾವ ರೀತಿ ಆರಂಭ ಮಾಡ್ಬೇಕಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಮೊದಲು ಸಣ್ಣಕ್ಕೆ ಚಲೋ ಮಾಡ್ರಿ. ಒಂದು 10 ಟಗರ್ ಇರ್ಬೋದು, ಆಮೇಲೆ 1-2 ಆಕಳ, ಒಂದು 15-20 ಕೋಳಿ. ಅದ್ರ ಜೊತೆಗೆ ಏನೈತಲ್ಲ ಅದಕ್ಕೆ ಬೇಕಾದಂತ ಮೇವನ್ನ ಏನ್ ಬೆಳ್ಕೋಬಹುದು ನಾವು ಅದಷ್ಟು ಬೆಳ್ಕೋಬೇಕು. 1 ಎಕರೆ 2 ಎಕರೆದೊಳಗ. ಆಮೇಲೆ ನಮ್ಮ ಮನಿಗೆ ಏನ್ ಆಹಾರ ಬೇಕಲ್ಲ ಅದನ್ನ 1-2 ಎಕರೆದೊಳಗೆ ಬೆಳ್ಕೊಂಡ್ರೆ ಉತ್ತಮ ರೀತಿ ಜೀವನ ಸಾಗಿಸ್ಬೋದ್ರಿ ಸರ್. ಅದ್ರಲ್ಲಿ ಲಾಭ ಯಾವ್ದ್ರಲ್ಲಿ ಹೆಚ್ಚು ಬರ್ತದೆ? ನಮಗೀಗ ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಇದ್ರೊಳಗೆ ಲಾಭ ನಮ್ಗೆ ಹೆಚ್ಚಿಗೆ. ಅಂದ್ರೆ ನಾವು ಬರೀ ಹೈನುಗಾರಿಕೆ ಅಂದ್ರೆ ಬರೀ ಹಾಲನ್ನ ಮಾರೋದ್ರಿಂದ ಲಾಭ ಆಗಂಗಿಲ್ರಿ. ಈಗ ನಾನು ಪನೀರ್ ಮಾಡಿ ಮಾರಾಟ ಮಾಡ್ತೇನ್ರಿ. ಅದ್ರ ಪ್ರೊಡಕ್ಷನ್ ಹೆಂಗ್ ಮಾಡ್ತೀರಿ? ಬೈ ಪ್ರಾಡಕ್ಟ್ ಆಫ್ ಮಿಲ್ಕ್. ಅದು ಈಗ ಪನೀರ್ ಈಗ ಒಂದು 5 ಲೀಟರ್ ಹಾಲಿಗೆ 1 kg ಪನ್ನೀರ್ ಬರ್ತಾರೆ. ಅದು 5 ಲೀಟರ್ ಹಾಲು ಕೊಟ್ರೆ ನಾವು 50 ರೂಪಾಯಿ ಲೀಟರ್ನಾದ್ರೂ ಕೊಡ್ಬೋದ್ರಿ ಮ್ಯಾಕ್ಸಿಮಮ್. ಅದು ಡೈರಿ ಹಾಕಿದ್ರೆ ನಮ್ಗೆ ಇನ್ನೂ ಕಡಿಮೆ ಆಗುತ್ತೆ. 40 ರೂಪಾಯಿ 38 ರೂಪಾಯಿ ಲೀಟರ್ ತಗೊಂತಾರ್ರಿ. ಆದ್ರೆ ಅದನ್ನ ನಾವು 5 ಲೀಟರ್ ಪನ್ನೀರ್ ಒಳಗ 1 kg ನಾವು ಪನ್ನೀರ್ ರೆಡಿ ಮಾಡ್ಬೋದು. ಆ ಪನ್ನೀರ್ 500 ರೂಪಾಯಿ ಹೋಗತ್ರಿ. ಅಲ್ಲಿ ನಾವು 200 ರೂಪಾಯಿ ನಾವು ಉಳಿಸ್ಬೋದ್ರಿ. ಮಾರ್ಕೆಟ್ ಹೆಂಗ್ ಹುಡ್ಕೊಂಡು ಹೋಗ್ತೀರಾ? ಮಾರ್ಕೆಟ್ ಅಂದ್ರೆ ನಮ್ಮ ಊರಾಗ ಏನಂದ್ರೆ ಈಗ ಡಾಬಾ ಇರ್ತಾವ್ರಿ, ಅವ್ರಿಗೆ ಏನ್ ಮಾಡ್ಬೇಕು, ಕನ್ವಿನ್ಸ್ ಮಾಡ್ಬೇಕು. ನಾ ಚೆನ್ನಾಗಿರೋ ಪನ್ನೀರ್ ಕೊಡ್ತೇನೆ ನಿಮ್ಗೆ, ನೀವು ಅದನ್ನ ತಗೋರಿ ಅಂದಾಗ ನಮ್ಗೆ ಇಲ್ಲಿ ಲೋಕಲ್ ಏನಂತಲ್ರಿ ಭಾಳ ಅಂದ್ರೆ 1 kg 2 kg ಅಷ್ಟೇ ಕೇಳ್ತಾರೆ ಡಾಬಾ. ನಮ್ದು ಈ ಕಡೆ ದೊಡ್ಡ ಸಿಟಿನೂ ಅಲ್ಲ, ನಮ್ದು ಹಳ್ಳಿನೂ ಅಲ್ಲ, ಪಟ್ಟಣ ಪಂಚಾಯತಿ ಇರೋದ್ರಿಂದ 1 kg 2 kg ಪನ್ನೀರ್. ನಮ್ಮ 5 ಆಕಳದವು. ಆ ಆಕಳದಾಗಿನ ಹಾಲಿನಿಂದ ನಾನು 2 kg ಪನ್ನೀರ್ ರೆಡಿ ಮಾಡ್ತೀನಿ. ಮತ್ತು ಮೊಸರು ಮಾಡಿ ಮಜ್ಜಿಗೆ ಕಡ್ದು ತುಪ್ಪನೂ ಮಾರಾಟ ಮಾಡ್ತೀನಿ. 3,000 ರೂಪಾಯಿದಿಂದ 3,500 ರೂಪಾಯಿ ನಾನು ದೇಸಿ ಹಸುವಿನ ತುಪ್ಪನೂ ಮಾರಾಟ ಮಾಡ್ತೀನಿ. ಆಮೇಲೆ ಸಗಣಿ ಬಂದದ್ರಿಂದ ಅದು ಬೆರಣಿ ಮಾಡ್ತೀನಿ, ಕುಳ್ಳು. ಈ ಕುಳ್ಳನ್ನು ನಾವು ಅಗ್ನಿಹೋತ್ರಕ್ಕ, ಪೂಜಾಕ, ಆಮೇಲೆ ಹಿಂದೆ ನಮ್ದು ಹಿರಿಯರೆಲ್ಲರೂ ಬಾಣಂತನಕ್ಕೆ ನಮ್ಗೆ ಕುಳ್ಳು ಮನ್ಯಾಗ ತಟ್ಟಿ ಮಾಡ್ತಾ ಇದ್ರು. ಬಟ್ ಈಗ ಆಕಳನೇ ಇಲ್ಲ ಯಾರ ಮನ್ಯಾಗು. ದೊಡ್ಡ ಸಿಟಿ ಒಳಗೆ ಆಕಳ ಕಟ್ಟಾಕು ಟೈಮ್ ಇಲ್ಲ, ಆಕಳ ಕಟ್ಟೋರು ಇಲ್ಲ. ಹಿಂಗಾಗಿ ಅದು ನಾನು ಆನ್ಲೈನ್ ಒಳಗೆಲ್ಲ ನೋಡಿದಾಗ ಬೆರಣಿನ ಮಾರಾಟಕ್ಕೆ ಅದ ಅಂದಾಗ ಅದನ್ನ ಅದನ್ನ ಯಾಕೆ ಮಾರಬಾರ್ದು ಅಂತ ವಿಚಾರ ಮಾಡಿ ನಾನು ಕುಳ್ಳುನೂ ಮಾಡ್ತೇನೆ. ದಿನ ಈಗ ನಾನು ಕೆಲಸ ಆದ್ಮೇಲೆ 1 ತಾಸು 2 ತಾಸು ಹೋಗಿ 100-200 ಕುಳ್ಳು ತಟ್ಟು ಬಂದಿರ್ತೇನೆ. ಅವು ಏನಿಲ್ಲ ನಾನಾ ತಟ್ಟಿ ಬಂದಿರ್ತೇನೆ. ಅವು ಏನಂತಿಲ್ಲ ಆ ಕುಳ್ಳನ್ನ ನಾ ಮಾರಾಟ ಮಾಡ್ತೇನೆ. ಮಂಗಳವಾರ 2 ವಿಷಯ ಇಲ್ಲಿ ಬರ್ತಾವ. ಒಂದು, ವೈಯಕ್ತಿಕವಾಗಿ ನೀವು ಶ್ರೀಮಂತರಿರೋದು, BSc ಪದವೀಧರೆ. ಇದ್ರ ಜೊತೆಗೆ ಇವೆರಡೂ ನಿಮಗೆ ಸ್ವತಃ ಇಂಥ ಕೃಷಿ ಕೆಲಸ ಮಾಡ್ಬೇಕಾದ್ರ ಅಹಮಿಕೆಯಾಗಿ ಅಡ್ಡ ಬರಂಗಿಲ್ಲ? ಇಲ್ರಿ, ನಮ್ಮ ಕೆಲಸ ನಾವು ಕಾಯಕವೇ ಕೈಲಾಸ. ನಮ್ಮ ಕೆಲಸ ನಾವು ಕರೆಕ್ಟಾಗಿ ನಿಯತ್ತಾಗಿ ಮಾಡಿದ್ರೆ ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ. ಆಮೇಲೆ ನನಗೆ ಇದ್ರಲ್ಲಿ ಖುಷಿ ಐತಿ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಮನಸ್ಫೂರ್ತಿಯಾಗಿ ಅದರ ಖುಷಿಯಿಂದ ಮಾಡಿದ್ರೆ ಅದು ಯಾವ್ದು ನಮ್ಗೆ ಕಷ್ಟ ಅನ್ಸಲ್ಲ. ವೃತ್ತಿ ಪ್ರವೃತ್ತಿ ಒಂದಾದಾಗ ಹೆಚ್ಚು ಖುಷಿ ಇರ್ತೈತಿ. ನೀವು ಓದಿದ್ದು ಅದೇ, ಮಾಡ್ತಾ ಇರೋ ಕೆಲಸನೂ ಅದೇ. ಹೌದ್ರಿ. ಇದರಲ್ಲಿ ಪ್ರಾಫಿಟ್ ಲಾಸ್ ಅನ್ನುವಂತ ಎಚ್ಚರಿಕೆಯನ್ನು ಹೆಂಗ್ ವಹಿಸ್ಕೋಬೇಕು? ಈ ಪ್ರಾಫಿಟ್ ಲಾಸ್ ಅಂದ್ರೆ ಈಗ ನೀವು ಒಂದು ಹೈನುಗಾರಿಕೆ ಹೇಳಿದ್ರಿ, ಈ ಕುರಿ ಸಾಕಾಣಿಕೆ ಅಂತ ವಿಷಯ ಬಂದಾಗ ರೋಗ ರುಜಿನಗಳ ಸಮಸ್ಯೆ ಬಹಳ ಇರ್ತದೆ. ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಈಗ ನಾವು ಅಂದ್ರೆ ನಾವು ಮನಿ ಒಳಗೆ ಮಕ್ಕಳು ಹೆಂಗ್ ಸಾಕ್ತಾವಲ್ಲ ಹಂಗ ಅವನ್ನ ಕುರಿ ಸಾಕಾಣಿಕೆನು ನಾವು ಕೈಗೊಳ್ಬೇಕಾಕತ್ರಿ. ಈಗ ಡೈಲಿ ನಾವು ಅವನ್ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಪೂರ್ತಿ ಚೆಕ್ ಮಾಡ್ಬೇಕ್ರಿ. ಮರಿ ಯಾವರ ಸಪ್ಪದವ ಸುಂದದವ ಅವ್ನು ನೋಡ್ಕೊಂತ ಇರ್ಬೇಕ್ರಿ. ಆಮೇಲೆ ಅದಕ್ಕೆ ಔಷಧ ಕರೆಕ್ಟಾಗಿ ಹಾಕ್ಬೇಕ್ರಿ. ಆಮೇಲೆ ಪಶು ವೈದ್ಯರ ಜೊತೆಗೆ ಯಾವಾಗ ನಾವು ಟಚ್ನಾಗಿರ್ಬೇಕ್ರಿ. ನಮ್ಗೆ ಸಪೋಸ್ ಏನಾರ ಒಂದು ಮರಿಗೆ ಏನಾರ ಆರಾಮಿಲ್ಲ ಅಂದ್ರೆ ಆಗ ಡಾಕ್ಟರ್ ವೈದ್ಯರ ಸಲಹೆ ಮೇರೆಗೆ ನಾವು ಔಷಧನ ಕೊಡ್ಬೇಕಾಕತ್ರಿ. ಅವಾಗ ನಮ್ಗೆ ಏನಾಕತ್ರಿ ಆ ಸಾವಿನ ಸಂಖ್ಯೆನ ನಾವು ಪೂರ್ಣ ಕಡಿಮೆ ಮಾಡ್ಬೋದ್ರಿ. ಅದು ಏನಾಕತ್ರಿ ನಮ್ಗೆ ಡೆತ್ ರೇಟ್ ನಾವು ಯಾವಾಗ ಕಡಿಮೆ ಮಾಡ್ತೇವೆ ಅವಾಗ ನಮ್ಗೆ ಇನ್ಕಮ್ ಆನ್ ಅಂಡ್ ಎವರೇಜ್ ಡೆತ್ ರೇಟ್ ಇರ್ತದೆ ಅಂತೀರಿ? ಇರತ್ರಿ. ಅಂದ್ರೆ ನಾವ್ ಅಂದ್ರ ಈಗ ಜೂನ್ ಜುಲೈ ಬಂತಂದ್ರೆ ಈಗ ಹಸಿರು ಮಳೆಗಾಲ ಬಂದಾಗ ಏನಾಗತ್ತೆ ಅಂದ್ರೆ ನೊಣಗಳ ಕಾಟ ಹೆಚ್ಚಿಗೆ ಆಗತ್ರಿ. ಅವಾಗ ವೈರಲ್ ಇನ್ಫೆಕ್ಷನ್ ಆಗ್ತತ್ರಿ. ಬೇರೆ ಕಡೆಯಿಂದ ರೋಗಗಳು ಬರೋ ಚಾನ್ಸಸ್ ಇರ್ತಾವ್ರಿ. ಈಗ ಬ್ಲೂ ಟಂಗ್ ಆಗಿರ್ಬೋದು, ನೀಲಿ ನಾಲಿಗೆ ರೋಗ ಅಂತೀವಿ, ಕಾಲ್ಬಾಯಿ ಬೇನ್ಬ್ಯಾನಿ ರೋಗ ಅಂತೀವಿ. ಅವಕ್ಕೆಲ್ಲ ನಾವು ಲಸಿಕೆ ಹಾಕಿಸ್ಬೇಕು. ಒಂದೇದು ಲಸಿಕೆ ಹಾಕಿಸಿದ್ರೆ ನಮ್ಗೆ ಏನಾಗತ್ತೆ 90% ನಮ್ಗೆ ಅಲ್ಲಿ ರೋಗ ಬರೋದನ್ನ ತಡೆಗಟ್ತತಿ. ಇನ್ನು 10% ಏನಿರುತ್ತಲ್ರಿ ನಾವು ಶೆಡ್ಡಿನೊಳಗೆ
ಸ್ವಚ್ಛತೆ ಕಾಪಾಡೋದ್ರಿಂದ ಆಮೇಲೆ ಅವಕ್ಕೆ ಔಷಧ ಹಾಕೋದ್ರಿಂದ ನಾವು ಕಡಿಮೆ ಮಾಡ್ಕೋಬೋದು. ಈಗ ನೀವು ಕುರಿಗಳನ್ನು ಮರಿಗಳನ್ನು ಎಲ್ಲಿ ಪರ್ಚೇಸ್ ಮಾಡ್ತೀರಿ? ಇಲ್ಲ ರೀ, ಮೊದ್ಲು ನಾನು ಸ್ಟಾರ್ಟ್ ಮಾಡಿದಾಗ ಟಗರನ್ನ ಸಾಕಾಣಿಕೆ ಮಾಡ್ತಿದ್ದೆ ರೀ. ಬಟ್ ಈಗ ನಮ್ದ ಹೆಣ್ಣುಗುರಿ ಇರೋದ್ರಿಂದ ಬ್ರೀಡಿಂಗ್ ನಮ್ದೇ ಇದೆ ರೀ. ನಮ್ಮಲ್ಲಿಯೂ ಮರಿ ಬರ್ತಾವ್ರಿ. ನಮ್ಮ ಮರಿನ ನಾವು ದೊಡ್ಡ ಮಾಡಿ ಮಾರಾಟ ಮಾಡ್ತೇವೆ. ಅಂದ್ರೆ ಯಾವ ಹಂತಕ್ಕೆ, ಯಾವ ವಯಸ್ಸಿನಲ್ಲಿ, ಯಾವ ಪ್ರಮಾಣದಲ್ಲಿ ಮಾರಾಟ ಮಾಡಬೇಕು? ನಾವು 3 ತಿಂಗಳ ನಂತರದ ಮರಿಗಳು ಅಂದ್ರೆ ತಾಯಿ ಹಾಲನ್ನ ಕುಡಿಯೋಕೆ ಬಿಟ್ಟ ಮೇಲೆ ನಾವು ಅದನ್ನ ಮರಿನ ಮಾರಾಟ ಮಾಡಕ್ ಚಾಲೂ ಮಾಡ್ತಾರೆ. ಅಂದ್ರೆ ಸಾಕೋರು 3 ತಿಂಗಳದ ಮೇಲೆ ಒಯ್ತಾರ್ರಿ. ಈಗ ಊಟಕ್ಕೆ ತಿನ್ನಾಕ ಬರೋರೆಲ್ಲ 1 ವರ್ಷದ್ದು, 7 ತಿಂಗಳದ್ದು, 8 ತಿಂಗಳದ್ದು ಹಿಂಗೆ ಒಯ್ತಾರೆ. ಈಗ ಒಂದು ಪ್ರಾಣಿಗೆ ಒಂದು ಲೈಫ್ ರೇಷಿಯೋ ಅಂತ ಇರ್ತದೆ. ಉದಾಹರಣೆಗೆ ನಾಯಿ 12 ವರ್ಷ ಬದುಕ್ತದೆ ಅಂತ ಹೇಳಿ. ಒಂದು ಕುರಿಗಿರುವಂತ ಆಯುಷ್ಯ ಏನು, ಕುರಿ ಅಥವಾ ಟಗರಿಗೆ? 8-10 ವರ್ಷ ಅಂತೂ ಅದು ಬಾಳತ್ರಿ. ಅದು ಅತಿ ಹೆಚ್ಚು ದಿವಸ ಇಟ್ಟಷ್ಟು ಅದಕ್ಕೆ ಬೆಲೆ ಬರ್ತದೆ? ಇಲ್ಲ ರೀ. ನಾವು ಯೂಶಲಿ ಒಂದು ಕುರಿನ ಟಗರನ್ನ 12 ತಿಂಗಳಿಗೆ ಅದನ್ನ ನಾವು ಕಟಾವ್ ಮಾಡ್ಬಿಡ್ತಾರೆ. ಈಗ ಸಪೋಸ್ 12 ತಿಂಗಳ ಮೇಲ್ಪಟ್ಟು ಅದನ್ನ ಇಟ್ವಿ ಅಂದ್ರ ಅದು ಫ್ಯಾಟ್ ಹೆಚ್ಚಿಗೆ ಆಗಂಗಿಲ್ರಿ, ಅಂದ್ರೆ ಅದು ವೇಟ್ ಹೆಚ್ಚಿಗೆ ಆಗಂಗಿಲ್ಲ. ಅದನ್ನ 12 ತಿಂಗಳಿಗೆ ಕೊಟ್ರೆ ನಮ್ಮ ಲಾಭ. ಅದಕ್ಕಿಂತ ಹೆಚ್ಚಿಗೆ ನಾವು ಟಗರನ್ನ ಇಟ್ಕೊಂಡ್ವಿ ಅಂದ್ರೆ ಅದು ನಮ್ಮ ಲಾಸ್. ಅಂದ್ರೆ ಎಷ್ಟು ತಿಂದ್ರು ವೇಟ್ ಅಷ್ಟೇ ಇರುತ್ತೆ, ಅದು ನಮ್ಗೆ ಡೆಡ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ. ಅದಕ್ಕೆ 12 ತಿಂಗಳಿಗೆ ಯೂಶಲಿ ನಾವು ಮಾರಾಟ ಮಾಡಿಬಿಡ್ತೇವೆ. ಈಗ ಹಿಂಸೆ ವಿಷಯ ಬಂದಾಗ, ಈಗ ಕೋಳಿ ಕುರಿ ಇವೆಲ್ಲ ಹಿಂಸೆ ಅನ್ನುವಂತ ಮಾತಾಡ್ತಾರ. ಇದನ್ನ ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ? ಇದನ್ನ ನೋಡ್ರಿ, ಈಗ ನಾನು ಈ ಕಾಯಕನ ಮಾಡಿದ್ರೂ ತಿಂತಾರ, ಮಾಡದೇ ಇದ್ರೂ ತಿಂತಾರ. ನಂದು ಅಭಿಪ್ರಾಯ ಏನಂತಂದ್ರೆ, ನಾನು ಸಾಕಿ ಅದನ್ನ ನಾನು ಪ್ರೊಸೆಸಿಂಗ್ ಮಾಡಂಗಿಲ್ಲ ನನ್ನ ದೃಷ್ಟಿ ಒಳಗ. ಅದನ್ನ ತಿನ್ನೋರು ತಿನ್ಬಾಡ್ರಿ ಅಂತ ಹೇಳಕ್ ಆಗಂಗಿಲ್ಲ. ಈಗ ಒಂದು ನೋಡಿದ್ರೆ ನಮ್ಮ ದೇಶ ಆಗಲಿ ಹೊರದೇಶ ಆಗಲಿ ಈಗ ಆಹಾರವನ್ನ ಹೆಂಗೆ ಸಮ ಮಾಡ್ಕೊಂಡ್ರ ಅಂದ್ರೆ, ಈಗ ನಾನ್ ವೆಜ್ ವೆಜ್ ಅಂದ್ರೆ ಎರಡೂ ತಿನ್ನೋದ್ರಿಂದ ಅದೇನಾಗೈತೆ ಅಂದ್ರೆ ನಮ್ಗೆ ಬ್ಯಾಲೆನ್ಸ್ ಆಗೈತಿ. ಅದನ್ನ ತಿನ್ನೋರು ಅದಾರ, ಬಟ್ ಅದನ್ನ ತಿನ್ಬಾಡ್ರಿ ಅಂತ ನನ್ಗೆ ಹೇಳಕ್ ಆಗಂಗಿಲ್ರಿ. ಬಟ್ ನಾ ಬಿಟ್ಟಂದ್ರ ನಾ ಸಾಕಾಣಿಕೆ ಮಾಡೋದ್ ಬಿಟ್ಟಾಗ ಏನಾಕತಿ ಅಂದ್ರೆ ಲಾಸ್ಟ್ ನನಗ ಅಂತ ನಾ ಅನ್ಕೊಂಡನ್ರಿ. ಆಮೇಲೆ ಇದನ್ನ ಏನಂದ್ರೆ ಕುರಿ ಬರೀ ಮಾಂಸಕ್ಕೆ ಅಷ್ಟ ಅಲ್ರಿ, ಉಣ್ಣಿನೂ ಉಪಯೋಗಕ್ಕೈತ್ರಿ. ಕಂಬಳಿ ಮಾಡ್ತಾರ, ಆಮೇಲೆ ಅದರಿಂದ ಮತ್ತೆ ಸಾಕಷ್ಟು ಉತ್ಪನ್ನಗಳನ್ನ ರೆಡಿ ಮಾಡ್ತಾರ. ಆಮೇಲೆ ಗೊಬ್ಬರ ನಮ್ಮ ಹೊಲಕ್ಕೆ ಬಹಳ ಅತ್ಯಂತ ಶ್ರೇಷ್ಠವಂತ ಗೊಬ್ಬರ ಅಂದ್ರೆ ಕುರಿ ಗೊಬ್ಬರ ಅಂತ ನಾ ಹೇಳ್ತೇನೆ. ಈಗ ನೀವು ಕುರಿ ಗೊಬ್ಬರ ಕೊಟ್ರಿ ಅಂದ್ರೆ ಯಾವ್ದು ನೀವು ರಾಸಾಯನಿಕ ಗೊಬ್ಬರ ಬಳಸೋ ಅವಶ್ಯಕತೆ ಇಲ್ಲ. ಈಗ ಯಾಕಂದ್ರೆ ನನ್ನ ಎಲ್ಲಾ ಹೊಲಕ್ಕೂ ನಾನು ಕುರಿ ತರ್ಬಿಸಿರ್ತೀನಿ, ಬೇರೆ ಹೊರಗಿನ ಗೊಬ್ಬರನ ಹಾಕದೇ ಇಲ್ರಿ. ನಮಗ್ ಫಲವತ್ತಾದಂತಹ ಬೆಳಿ ಬರ್ತೈತ್ರಿ. ಅದಕ್ಕೆ ನಾವು ಕುರಿ ಸಾಕಾಣಿಕೆ ಆ ದೃಷ್ಟಿಯಿಂದಾದ್ರೂ ಸಾಕ್ಬೇಕತ್ರಿ. ಈಗ ನಾ ಸಾಕ್ತೇನೆ ಅಂತ ಇಟ್ಕೋರಿಗೆ, ಸಾಕಿದ್ಮೇಲೆ ಅದನ್ನ ಮಾರಕೊಳ್ಳೋದನ್ನ ಹಂಗ ಇಟ್ಕೊಂಡ್ರ ವೇಸ್ಟ್ ಆಗುತ್ತೆ. ಯಾರಾದ್ರೂ ತಿಂತಾರ ಅದು. ಬಟ್ ನಮ್ದು ಏನಂತಲ್ಲ, ನಾವು ಹಿಂದೂ ಇದ್ರೊಳಗ ನಾವು ಆಕಳನ್ನ ನಾನು ಮಾರಾಟ ಮಾಡಂಗಿಲ್ಲ, ಅದನ್ನ ಕಡ್ಯಾಕ್ ಕೊಡಂಗಿಲ್ಲ, ಅದನ್ನ ನಾನು ಪೂಜನೀಯ ಭಾವನೆಯಿಂದ ನೋಡ್ತೀನಿ. ಹಿಂಗಾಗಿ ನಾ ಆಕಳ ವಯಸ್ಸಾಗೋವರೆಗೂ ನನ್ನ ಹತ್ರ ಇಟ್ಕೊಂತೀನಿ. ಈಗ ನೀವು ಹಾಲಿಗೆ ದೇಸಿ ಆಕಳಗಳನ್ನ ತರ್ತಿರೋ ಅಥವಾ ಜರ್ಸಿಗಳು ತರ್ತಿರೋ? ನಾವು ದೇಸಿ ಆಕಳದವ್ರಿ ಸರ್. ಯಾಕೆ ಜರ್ಸಿ ಹೆಚ್ಚು ಫಲವತ್ತತೆ ಕೊಡ್ತದೆ, ಜಾಸ್ತಿ ಈಲ್ಡ್ ಕೊಡ್ತದೆ ಅನ್ನೋ ಮಾತಿದೆಯಲ್ಲ, ಯಾಕೆ ಅದು ಬೇಡ? ಅದು ಇಳುವರಿ ಹೆಚ್ಚಿಗೆ ಕೊಡ್ತತ್ರಿ. ಬಟ್ ನಮ್ದು ಹಿಂದಿಂದನೂ ನಾವು ಏನು ದೇಸಿ ಆಕಳದೊಳಗ ಅದ್ರದ್ದು ಗುಣಗಳು ಬಹಳಷ್ಟು ಅದಾವ. ಈಗ ನೀವು ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈಗ ತುಪ್ಪನ ನೀವು ದೇಸಿ ಆಕಳ ತುಪ್ಪನೂ ಕಾಸ್ರಿ, ನೀವು ಇದ್ರದ್ದು ಅದು ಜರ್ಸಿ ಆಕಳದ್ದು ಹಾಲನ್ನು ಕಾಯಿಸಿ ತುಪ್ಪ ಮಾಡ್ರಿ. ಆ ಎರಡೂ ತುಪ್ಪನ ನೀವು ನೋಡ್ರಿ, ಇದು ನಿಮ್ಗ ಗೋಲ್ಡನ್ ಕಲರ್ ಬಂಗಾರದ ಬಣ್ಣ ಇದು ದೇಸಿ ಆಕಳದ ತುಪ್ಪಕ್ಕೆ ಬಂದಿರ್ತೈತ್ರಿ. ಆಮೇಲೆ ಅದ್ರ ಗುಣಗಳು ಬಹಳಷ್ಟು ಅದಾವ. ನಾವು ಅದನ್ನ ನಮಗೆ ಇವತ್ತಿಗೂ ನೀವು ನಮಗ ಕೆಲವೊಂದನ್ನ ಅಥೆಂಟಿಕ್ ಆಗಿ ಹೇಳಕ್ ಆಗಂಗಿಲ್ಲ ಅಂದ್ರೆ. ಬಟ್ ಅವಾಗಿನ ಕಾಲದ ದೇಸಿ ಆಕಳ ತುಪ್ಪದಿಂದ 100 ವರ್ಷ ಬದುಕ್ತಾ ಇದ್ರು. ಬಟ್ ಈಗಿನ ಹಾಲಿನಲ್ಲಿ ಅಡಲ್ಟ್ರೇಷನ್ ಇರ್ಬೋದು, ಅದಕ್ಕೆ ಬೆಳವಣಿಗೆಗೆ ಕೊಡ್ತಕ್ಕಂತಹ ಒಂದು ಔಷಧಗಳಿರ್ಬೋದು, ಅವೆಲ್ಲ ನಮ್ಮ ಮನುಷ್ಯನ ಆರೋಗ್ಯದ ಮೇಲೂ ಹಾನಿಕಾರಕ. ಬಟ್ ನಾವು ಈ ದೇಸಿ ಆಕಳಕ್ಕೆ ನಾವು ಯಾವುದೇ ಥರದ ಇಂಜೆಕ್ಷನ್ ಮಾಡಂಗಿಲ್ಲ, ಎಲ್ಲ ನೈಸರ್ಗಿಕವಾಗಿನ ನಾವು ಇದನ್ನ ಮಾಡೋದ್ರಿಂದ ಈ ಆಕಳದ ಹಾಲು, ನನಗೆ ದೇಸಿ ಆಕಳದ ಹಾಲು ಬಹಳ ಉತ್ತಮ. ಇಳುವರಿ ಕಡಿಮೆ ಆದ್ರೂ ಚಿಂತಿಲ್ಲ, ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂತ ಹೇಳ್ತೇನೆ ಸರ್. ಮತ್ತೆ ಲಾಭ ದೃಷ್ಟಿಯಿಂದ ಆಕಳ ಮೇಂಟೆನೆನ್ಸ್ ಹೇಗೆ, ಅದಕ್ಕೂ ಜರ್ಸಿ ಆಕಳ ಮೇಂಟೆನೆನ್ಸ್ ಏನು ವ್ಯತ್ಯಾಸ ಇರ್ತದೆ ಅಂದ್ರೆ? ಈಗ ಜರ್ಸಿ ಆಕಳಕ್ಕೆ ಬಹಳ ಅದು ಏನಂದ್ರೆ ಬೇಕು, ಮೇಂಟೆನೆನ್ಸ್ ಬೇಕು. ಬಟ್ ಇದಕ್ಕೆ ಏನು ಮೇಂಟೆನೆನ್ಸ್? ನಾವು ಬದುನೊಳಗೆ ಏನ್ ಮಾಡಿರ್ತೇವೆ, ನಾವು ಬಹಳಷ್ಟು ಬದುನ ಕಟ್ಟಿ ಮೇಯಿಸಿ ನಾವು ಶೆಡ್ ಒಳಗೆ ಕರ್ಕೊಂಬಂದ್ ಬಿಟ್ಬಿಡ್ತೇವೆ. ಅಂದ್ರೆ ಅದಿಷ್ಟು ಫುಡ್ ಸಾಕಾಗಿ ಬಿಡುತ್ತೆ ಅದಕ್ಕೆ. ಈಗ ಇದಕ್ಕೆ ಜವಾರಿ ಆಕಳ, ಇದಕ್ಕೆ ಜರ್ಸಿ ಆಕಳಕ್ಕೆ ಏನೈತಲ್ರಿ, ಡೈಲಿ ಅದಕ್ಕೆ ಒಂದಾಳು ಬೇಕರಿ ಪೂರ್ತಿ ಅದನ್ನ ನೋಡ್ಕೊಳಕಾಗಿನ ಬೇಕಾಕತ್ರಿ. ಆಮೇಲೆ ಹಾಲು ಕರಿಯಾಕ ಆಗಿರ್ಬೋದು, ಇವನ್ ಪ್ರತಿಯೊಂದು ನೋಡಿದ್ರು ಅದು ಇಂಜೆಕ್ಷನ್ಸ್ ಆಗಿರ್ಬೋದು, ಅದು ಕೊಡ್ತಕ್ಕಂಥದ್ದು ಬಹಳ ಪ್ರಮಾಣದಲ್ಲಿ ಅದಕ್ಕೆ ಇಂಜೆಕ್ಷನ್ ಎಲ್ಲ ಮಾಡ್ತಾರೆ. ಬಟ್ ನಮ್ ದೇಸಿ ಆಕಳಕ್ಕೆ ಯಾವ್ದು ಮಾಡಂಗಿಲ್ರಿ. ಹಿಂಗಾಗಿ ಅದಕ್ಕೆ ಮೇಂಟೆನೆನ್ಸ್ ಕಡಿಮೆ ರೀ. ನಮ್ಮ ಹೊಲದಾಗ ಅದು ಒಂದು ಫ್ಯಾಮಿಲಿ ಮೆಂಬರ್ ಆಗಿರ್ತೈತಿ ಅಂತ ನನ್ನ ಅನಿಸಿಕೆ. ಎಷ್ಟು ಆಕಳಗಳನ್ನು ನೀವು ಸಾಕಿ? 5 ಆಕಳದವ್ರಿ ಸರ್. 5 ಆಕಳ. ಕುರಿಗಳು ಎಷ್ಟಿದಾವೆ? ಕುರಿಗಳು ಈಗ 250 ಕುರಿ ಅದಾವ್ರಿ ಸರ್. ಮರಿ ಬಿಟ್ರಿ, ಮರಿ ಒಂದು 50-60 ಮರಿ ಆಗ್ತಾವ್ರಿ. ಈಗ ನೀವು ಇದನ್ನ ಆರಂಭದಲ್ಲಿ ಕೃಷಿಗಿಂತಲೂ ಹೆಚ್ಚು ಇದಕ್ಕೆ ಯಾಕೆ ಒತ್ತು ಕೊಟ್ರಿ? ಕೃಷಿಯೇತರ ಚಟುವಟಿಕೆಗಳು
ಅಥವಾ ಇದು ಕೃಷಿ ಜೊತೆಗೆ ಇರಬೇಕು? ಇದು ಕೃಷಿ ಜೊತೆಗಿನ ಇದ್ರೆ ಚಲೋ ರೀ. ಈಗ ಯಾರೋ ಈಗ ಬಹಳಷ್ಟು ಯಂಗ್ಸ್ಟರ್ಸ್ ಬರ್ತಾರೆ, ನಮ್ದು ಹೊಲ ಇಲ್ರಿ ಮೇಡಮ್ ಆದ್ರೂ ಕುರಿ ಸಾಕಾಣಿಕೆ ಮಾಡ್ತೇನೆ ಅಂತಾರೆ. ನೀವು ಹೊಲ ಇಲ್ಲ ಅಂದ್ರೆ ನೀವು ಕುರಿ ಸಾಕಾಣಿಕೆ ಮಾಡೋದು ಯೋಗ್ಯ ಅಲ್ಲ ಅಂತ ನನ್ನ ಅಭಿಪ್ರಾಯ ರೀ. ಈಗ ಈಗ ನಮ್ದು ಹೊಲದಾಗ ಏನ್ ಬರುತ್ತಂದ್ರೆ ರೀ, ಶೇಂಗಾ ಹೊಟ್ಟು ಬರುತ್ತೆ, ಕಡ್ಲಿ ಹೊಟ್ಟು ಬರುತ್ತೆ, ಆಮೇಲೆ ನಾವು ಹಸಿರು ಬೆಳ್ಕೊಳಕ್ ಅನುಕೂಲ ಐತಿ. ಹಿಂಗಿದ್ದಾಗ ಇವನ್ನ ಸಾಕಾಣಿಕೆ ಮಾಡ್ಕೊಂಡಾಗ ನಮ್ಗೇನಾಕತಿ, ಹೊರಗಿಂದ ಹೊಟ್ಟನ್ ತಂದು ಮೇವನ್ ತಂದು ಸಾಕಾಣಿಕೆ ಮಾಡೋದಕ್ಕಿಂತ ಮನ್ಯಾಗ ಹೊಟ್ಟು ಮೇವೆಲ್ಲ ಇರ್ತೈತಿ. ಈ ಕೃಷಿ ಜೊತೆಗೆ ಇದು ಆದಾಗ ಇದರ ಆದಾಯ ಹೆಚ್ಚಿಗೆ ಆಗ್ತೈತಿ. ಆಮೇಲೆ ಈ ಹೊಟ್ಟನ್ನು ನಾವು ಉಳಿತಾಯ ಮಾಡ್ದಂಗೆ ಆಕತ್ರಿ. ಈಗ ಹೊರಗೆ ಮಾರಾಕ್ ಕೊಟ್ರೆ ನಮ್ಗೆ ಅದು ಅಷ್ಟು ಇದಾಗಂಗಿಲ್ರಿ. ಕೃಷಿ ಇಲ್ಲದೆ ನೀವು ಕುರಿ ಸಾಕಾಣಿಕೆ ಮಾಡಕ್ ಸಾಧ್ಯನೇ ಇಲ್ಲ? ಸಾಧ್ಯನೇ ಇಲ್ಲ ಸರ್. ಲಾಭ ಬರಂಗಿಲ್ಲ? ಲಾಭ ಬರಂಗಿಲ್ಲ. ಮಾಡ್ಬೋದ್ರಿ. ಈಗ ಹೊರಗಿನ ಮೇವು ತಂದು ಸಾವಿರಾರು ಗಟ್ಲೆ ಸಾಕಿದ್ರೆ, ಅದು ಸಾವಿರಾರು ಗಂಟೆ ಸಾಕಿದ್ರು ಅಷ್ಟಕ್ಕಾದ್ರೂ ಹೊರಗೆ ತರಲೇಬೇಕಲ್ರಿ ಸರ್. ಈಗ ಹೊರಗೆ ಹೊಟ್ಟು ಮೇವು ನಿಮ್ಗೆ ಗೊತ್ತಿದ್ದದೈತಿ. ಶೇಂಗಾ ಹೊಟ್ಟಿನ ರೇಟ್ ಎಷ್ಟು, ಗೋವಿನ ಜೋಳದ ರೇಟ್ ಎಷ್ಟು. ಈಗ 2-2.5 ಸಾವಿರ ರೂಪಾಯಿ ಗೋವಿನ ಜೋಳ ಆಗೈತ್ರಿ. ಆ ಶೇಂಗಾ ಹೊಟ್ಟು ಕಾಸ್ಟ್ಲಿ ಐತ್ರಿ. ಅವನ್ನೆಲ್ಲ ತಗೊಂಬಂದು ನಮ್ದು ಆಳಿನ ತಕೊಂಡು ಶೆಡ್ ಕನ್ಸ್ಟ್ರಕ್ಷನ್ ಮಾಡಿ ಅದ್ರಾಗ ಲಾಭ ತೆಗೆದು ಕಷ್ಟ ರೀ. ಕಷ್ಟ ಆಗತ್ತೆ. ನೀವು ಈಗ ನಿಮ್ಮ ಪ್ರಕಾರ ಇಲ್ಲಿವರೆಗೂ ಎಷ್ಟು ವರ್ಷದ ಅನುಭವ ಇದೆ ನಿಮ್ಗೆ? ನಮಗೆ 14 ವರ್ಷ ರೀ ಸರ್. 14 ವರ್ಷ. ಮತ್ತೆ ಇದರಲ್ಲಿ ಲಾಭ, ಪ್ರಾಫಿಟ್, ಲಾಸ್ ಅಂತ ನೋಡಿದಾಗ ಯಾವ ರೀತಿ ಕಷ್ಟಗಳನ್ನ ನೀವು ಎದುರಿಸಿದ್ರಿ? ಮೊದಲು ನಮ್ಗೆ ಒಂದು 3-4 ವರ್ಷ ಸ್ಟಾರ್ಟ್ ಮಾಡಿ ನಮ್ಗೆ ಏನೂ ಲಾಭ ಇರಂಗಿಲ್ರಿ ಸರ್. ಅಂದ್ರೆ ನಮ್ಗೆ ಅದು ಎಕ್ಸ್ಪೀರಿಯನ್ಸ್. ಅದನ್ನೇನು ಅಂದ್ರೆ ಈಗ ನಾವು ತರ್ತೇವಿ, ಅದನ್ನ ಮಾರಾಟ ಮಾಡ್ತೀವಿ. ಅದಕ್ಕೆ ನಾವೀಗ ಶೆಡ್ ಕಟ್ಕೊಳಕ್ ಬೇಕು. ಆಮೇಲೆ ಮತ್ತೆ ಅದು ಒಂದು ಕೆಲವು ಮೊದಲನೇ 1-2-3 ವರ್ಷ ಮರಿಗಳ ಸಾವಾಗ್ತಾವು. ಅದು ನಮಗೆ ಗೊತ್ತಿರಂಗಿಲ್ರಿ. ಅದು ಹೆಂಗೆ ಆಗ್ತದೆ ಅಂತಂದ್ರೆ ಸಡನ್ ನಮ್ಗೆ ಕಂಡಿಡಕ್ಕಾಗಲ್ರಿ, ಹಂಗೆ ಕಾಯಿಲೆ ಬಂದ್ಬಿಡ್ತದೆ. ಬಟ್ ಈಗ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವಕ್ಕೆ ಔಷಧಿ ಎಲ್ಲ ಮಾಡ್ಕೊಂಡು ಅದರದ್ದೆಲ್ಲನೂ ನಾವು ಅಂದ್ರೆ ಡೆತ್ ರೇಟನ್ನು ಕಡಿಮೆ ಮಾಡ್ಕೊಂಡವಿ. ಈಗ ನಮಗೆ ಲಾಭ ಬರ್ತಾ ಇದೆ ರೀ ಸರ್. ಮೊದಲನೇ ಎಂತೆಲ್ಲ 1-2-3 ವರ್ಷ ಅದು ಹಾಕಿದ್ದು, ಈಗ ಮರಿ ತಗೊಳಕಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮತ್ತು ಪ್ರತಿಯೊಂದನ್ನು ತೆಗೆದಾಗ ಅದು ಅಲ್ಲಿ ಹಾವಣ ಅಂದ್ರೆ ರೀ ನಮಗೆ ಲಾಸ್ ಅಂತ ಇಲ್ಲ, ಬಟ್ ಲಾಭ ಭಾಳ ಇಲ್ಲ. ಬಟ್ ಈಗ ಏನೈತಲ್ರಿ ನಮ್ಗೆ ಒಳ್ಳೆಯ ಲಾಭನ ಪಡಿತಾ ಇದ್ದೀವಿ ಸರ್. ಈ ಥರದ ಉದ್ಯಮಗಳನ್ನ ಒಬ್ಬ ಮಹಿಳೆಯಾಗಿ ಆರಂಭ ಮಾಡ್ಲಿಕ್ಕಿರುವಂಥ ಸವಾಲುಗಳು ಏನಂತೀರಿ? ಒಂದೇದು ಫ್ಯಾಮಿಲಿ ಸಪೋರ್ಟ್ ಬೇಕ್ರಿ. ಫ್ಯಾಮಿಲಿ ನಮಗೆ ಪೂರ್ತಿ ಸಪೋರ್ಟ್ ಕೊಟ್ಟಾಗ ಮಾತ್ರ ಇದು ಸಾಧ್ಯ ಐತ್ರಿ. ನನ್ನ ಹಸ್ಬೆಂಡ್ ಆಗಿರ್ಬೋದು, ಆಮೇಲೆ ನನ್ನ ತಂದೆ ಸ್ಫೂರ್ತಿ, ಇವು ಎರಡರಿಂದ ನಾನು ಇಷ್ಟು ಮಟ್ಟಕ್ಕೆ ಬರಕ್ ಸಾಧ್ಯ ಅಂತ ಅನಿಸುತ್ತೆ. ಈ ಶ್ರೀಮಂತ ಮನೆತನಗಳಲ್ಲಿ ಹೆಣ್ಮಕ್ಳು ಈ ಥರ ಕೃಷಿ ಮಾಡ್ತಾರೆ, ಕುರಿ ಸಾಕಾಣಿಕೆ ಮಾಡ್ತಾರ ಅನ್ನೋದನ್ನ ಇನ್ಸಲ್ಟ್ ಅಂತ ತಿಳ್ಕೊಂತಾರಲ್ಲ, ಅದನ್ನ ನೀವು ಹೆಂಗೆ ಕನ್ವಿನ್ಸ್ ಮಾಡಿದ್ರಿ? ಇಲ್ಲ ಸರ್, ಅದು ಕೆಲವೊಂದ್ಸರಿ ಅವ್ರಿಗೆ ಇದನ್ನ ನಮ್ಮ ಸೊಸಿ ಮಾಡಿದ್ರೆ, ನಮ್ಮ ಮನ್ಯಾಗ್ನಾರು ಮಾಡಿದ್ರೆ ಇದು ನಮ್ದು ಮರ್ಯಾದೆ ಕಡಿಮೆ ಆಕತಿ, ಸಗಣಿ ಬೆಳೆದಾಗಿರ್ಬೋದು, ಹೊರಗೆ ಹೋಗಿ ಇಂಥದೆಲ್ಲ ಮಾಡೋದು ಅಂತಂದು ಅನ್ಕೊಂಡಿರ್ತಾರೆ. ಬಟ್ ಈಗ ನನಗೆ ಹಲವಾರು ಪ್ರಶಸ್ತಿಗಳು ಬಂದಿರ್ಬೋದು, ನಾ ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿ ಅವರ ಮೆಚ್ಕೊಳಕತ್ತಾರೆ ಸರ್. ಅವ್ರಿಗೆ ಮನ ಪರಿವರ್ತನೆ ಆಯ್ತು. ಅಜ್ಜಾರು ಮೊದ್ಲು ನಮ್ಮ ಮನ್ಯಾಗ ನಮ್ಮ ಮಂದಿ ಮಾಡೋದಲ್ಲ ಬೇ ಅಂತಂದ್ರು ಮೊದ್ಲು. ಬಟ್ ಈಗ ಈಗ ಅಜ್ಜ ತೀರ್ಕೊಂಡು ಈಗ 1-3 ತಿಂಗಳಾತ್ರಿ. ಬಟ್ ಅವ್ರ ಏನಂತಂದ್ರೆ ನಮ್ಮ ಮನ್ಯಾಗ ದುಡ್ಯಾಕ್ ಬಂದ್ರಕಿ ನೀನ್ ಒಬ್ಬೇಕೆವ ಅಂತಂದು ಆ ತರ ಖುಷಿ ಪಟ್ರಿ ಸರ್. ಅದು ನನಗೆ ಬಹಳ ಹೆಮ್ಮೆ ಐತ್ರಿ, ಗೌರವ ಐತಿ. ಆಮೇಲೆ ಅವರು ನನ್ನ ಕೆಲಸ ಮಾಡೋದ್ ನೋಡಿ ಯಾವಾಗ್ಲೂ ಅಂತದ್ರಿ, ಇಲ್ಲ ನೀನು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತೀವ, ಚಲೋ ಆಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತದ್ರಿ. ಯಾರು ನಿಮ್ಮ ಮಾವರು? ಅಪ್ಪಾರ್ರಿ, ನಮ್ಮ ಮಾವರ ಅಪ್ಪಾರ್ರಿ, ಅಜ್ಜಾರ್. ಮಾವರ ಅಭಿಪ್ರಾಯ ಏನಿದೆ? ಮಾವರ ಅಭಿಪ್ರಾಯ ಅವ್ರಿಗೆ ಏನೈತ್ರಿ, ನಮ್ಮ ಮನ್ಯಾಗ ಎಲ್ಲ ಐತಿ, ಯಾಕೆ ಹೋಗೋದು ಬೇಡ, ಮನ್ಯಾಗ ಅಡಿಗೆ ಮಾಡ್ಕೊಂಡಿರ್ಬೋದು ಅಂತಂದು. ಬಟ್ ಅವರು ಇತ್ತೀಚೆಗೆಲ್ಲಾನು ಏನಂತಂದ್ರೆ ಇಲ್ಲ ಮತ್ತ ಮಾಡಾಕ ರೆಡಿಗಳ ಅಂದ್ರ ನಮ್ಮ ಮಾತು ಕೇಳೋದಲ್ಲಕಿ. ಕೇಳ ಒಳ್ಳೆ ಉದ್ದೇಶ ಅಲ್ಲ. ಈಗ ಸ್ವಸ್ಥರು ಧಾರಾವಾಹಿ ನೋಡ್ಕೊಳ್ತಾ ಟೈಮ್ ಪಾಸ್ ಮಾಡ್ತಾರೆ, ಮನೆ ಕೆಲಸಗಳನ್ನ ಮಾಡಂಗಿಲ್ಲ, ಮಕ್ಕಳು ಸರಿಗೆ ನೋಡ್ಕೊಳಂಗಿಲ್ಲ, ಹೆಲ್ತ್ ಸರಿಗೆ ಇಟ್ಕೊಳ್ಳಲ್ಲ ಅಂತ ಒಂದ್ ಕಡೆ ಕಂಪ್ಲೇಂಟ್ ಮಾಡ್ತಾರೆ ಶ್ರೀಮಂತರು. ಮತ್ತೊಂದ್ ಕಡೆ ನೀವು ಈ ತರ ಕೆಲಸ ಮಾಡೋದಕ್ಕೆ ಈ ರೀತಿ ಮಾತಾಡೋದ್ರಲ್ಲ ಅಷ್ಟೇನು ಅದು ಐಡಿಯಲ್ ಅಂತ ನಮ್ಗೇನು ಅನ್ಸಂಗಿಲ್ಲ. ಬಟ್ ಈಗ ಎಲ್ಲ ಚೇಂಜ್ ಆಗ್ಯಾರಿ ಸರ್. ಈಗೆಲ್ಲ ನಾ ಹೋಗೋದೆಲ್ಲ ನೋಡಿ ಖುಷಿ ಆಕತ್ರಿ, ಅವ್ರಿಗೂ ಸಪೋರ್ಟ್ ಮಾಡ್ತಾರ್ರಿ. ಅದು ಅಲ್ಲಿ ಮೇವ್ ಬಂತು, ಇಲ್ಲಿ ಮೇವ್ ಬಂತು, ಹೊಟ್ಟೈತಿ, ಹಿಂಗೆಲ್ಲ ಮನ್ಯಾಗೆಲ್ಲಾನು ಸಪೋರ್ಟ್ ಮಾಡ್ತಾರೆ. ನಾ ಹೊರಗೆ ಹೋದಾಗೆಲ್ಲ ಮತ್ತೆ ನನ್ನ ಮಕ್ಕಳಿಗಾಗಿರ್ಬೋದು ಎಲ್ಲ ಒಟ್ಟು. ಈಗ ನೀವು ಇದರಲ್ಲಿ ಆಸಕ್ತಿ ಇದೆ, ನಿಮ್ಮ ಮನೆಯವ್ರಿಗಿದೆ, ನಿಮ್ಮ ಮಕ್ಕಳು ಇದನ್ನ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ? ನನ್ನ ಮಗ ಒಬ್ಬನಂತರೂ ಪೂರ್ತಿ ಇನ್ವಾಲ್ವ್ಮೆಂಟ್, ನನ್ಕಿಂತ ಚೆನ್ನಾಗಿ ನೋಡ್ಕೊಂಡು ಹೋಗೋದು ಅವನಿಗೆ ಐತ್ರಿ ಸರ್. ಈಗ ಅವನು ಫಸ್ಟ್ PUC ಅದಾನ್ರಿ, ಒಬ್ಬನು ಇಂಜಿನಿಯರಿಂಗ್ ಮಾಡ್ತಾನೆ, ಅವನು ದಾವಣಗೆರೆಯಲ್ಲಿ ಇರ್ತಾನ್ರಿ. ಈಗ ಇವ್ ಸಣ್ಣನೇನದಾನಲ್ರಿ, ನಾನು ಹೋಗೋದ್ರೊಳಗೆ ಈಗ ಬೆಳಿಗ್ಗೆ 8 ಗಂಟೆ ಒಳಗೆ ಅವ್ನು ಹೋಗಿ ನುಚ್ಚು ಕಲಿಸಿಟ್ಟು ಅವನ ಮರಿದೆಲ್ಲ ಕ್ಲೀನ್ ಮಾಡಿ, ಅವನಿಗೆ ಭಾಳ ಇಂಟ್ರೆಸ್ಟ್ ಐತ್ರಿ ಕೃಷಿ ಮೇಲೆ. ನನಗೆ ಅವ್ನ ಡಿಗ್ರಿ ಕಂಪಲ್ಸರಿ ಮಾಡಿಸ್ತೇನ್ರಿ, ಆದ್ರೆ ಮುಂದೆ ಕೃಷಿಗೆ ತರ್ತಾನಿ ಅನ್ನೋದು. BSc ಅಗ್ರಿ ಮಾಡಿಸ್ತಾರೆ ಹೆಂಗೋ? ಇಲ್ರಿ ಸರ್, ಅವನು ಕಾಮರ್ಸ್ ಮಾಡಿ ಗ್ರಾಜುಯೇಷನ್ ಮಾಡಿ ಮತ್ತೆ ಇಲ್ಲೇ ನಮ್ಮ ಹೊಲದಾಗ ಕೆಲಸ ಮಾಡ್ಲಿ, ಇದ್ರಾಗ ಮುಂದುವರಿಲ್ಲ ನನ್ನ ಆಸೆ ಸರ್. ಈಗ ಉದಾಹರಣೆಗೆ ಇದಕ್ಕೆ ನೀವು ಪದವಿ ಮುಖ್ಯ ಅಂತಿರೋ, ಅನುಭವ ಆಸಕ್ತಿ ಮುಖ್ಯ ಅಂತ? ಅನುಭವ, ಪದವಿ ಜೊತೆಗೆ ಅನುಭವ ಇರ್ಬೇಕು ಸರ್. ಈಗ ಯಾವ್ದಾ ಒಬ್ಬ ವ್ಯಕ್ತಿ ಮೇಲ್ ಬರಾಕನು ಶಿಕ್ಷಣ ಬಹಳ ಮುಖ್ಯ ಸರ್.
ಶಿಕ್ಷಣದ ಜೊತೆಗೆ ಅದು ಇಂಟ್ರೆಸ್ಟ್ ಇರ್ಬೇಕು. ಮತ್ತೆ ಮೇಲೆ ನಾವು ಕೆಲಸ ಮಾಡಕ್ ಚಲೋ ಮಾಡಿದ್ಮ್ಯಾಗ ಅನುಭವ ಚಲೋ ಆಕತ್ರಿ. ಇನ್ನ ಬರೀ BSc ಅಗ್ರಿ ಕಲ್ತು ಎಲ್ಲ ನೌಕರಿ ಹೋಗಿದ್ರೆ ಅನುಭವ ಬರ್ತಿರ್ಲಿಲ್ರಿ. BSc ಅಗ್ರಿ ಕಲ್ತು ಇಲ್ಲಿ ಬಂದಾಗ ಆ ಕಲಿಕೆಯ ಜೊತೆಗೆ ನನಗೆ ಅಲ್ಲೇನು ಶಿಕ್ಷಣ ಪಡೆದದ್ದು ಮತ್ತೆ ಇಲ್ಲಿ ನನಗೆ ಅನುಭವ ಎರಡೂ ನನಗೆ ಬಹಳ ಇದಾಯ್ತು. ಈಗ ಕೃಷಿ ವಿಶ್ವವಿದ್ಯಾಲಯಗಳು ಫರ್ಟಿಲೈಸೇಷನ್ ಬಗ್ಗೆ ಸಲಹೆಗಳನ್ನ ಕೊಡ್ತಾರ, ನೀವು ಸಹಜ ಕೃಷಿ ಬಗ್ಗೆ ಮಾತಾಡ್ತೀರಿ. ಇದು ರೈತರಿಗೆ ಒಂದ್ ರೀತಿ ಕನ್ಫ್ಯೂಷನ್ ಆಗಂಗಿಲ್ಲ? ಇಲ್ಲ ಸರ್, ಈಗ ನಾನು ಪೂರ್ಣ ಪ್ರಮಾಣದೊಳಗ ನಾನು ಸಾವಯವ ಕೃಷಿ ಮಾಡ್ತೇನೆ ಅಂತ ಹೊರಟ್ರೆ ಇಳುವರಿ ಕಡಿಮೆ ಐತ್ರಿ. ಆದ್ರೆ ನಾ ಏನಂತೀನಿ, ಒಂದ್ 10 ಎಕರೆ ಹೊಲ ಇತ್ತು ಅಂತಂದ್ರೆ 1-2 ಎಕರೆನಾದ್ರೂ ನೀವು ಸಾವಯವ ಕೃಷಿ ಮಾಡಿ, ಇನ್ನು 8 ಎಕರೆ ಹೊಲ ಏನೈತಲ್ಲ ನೀವು ಬೇಕಾದ್ರೆ ರಾಸಾಯನಿಕ ಹಾಕೋರ್ರಿ. ಅಂದ್ರೆ ಪೂರ್ತಿ ನೀವು ಬ್ಯಾಲೆನ್ಸ್ ಮಾಡ್ಬೇಕಾಯ್ತು. ಆಮೇಲೆ ಇನ್ನೊಂದು, ಈಗ ಯೂರಿಯಾ ಎಷ್ಟು ಕೊಡ್ಬೇಕೋ ಅಷ್ಟು ನೀವು ಆ ಹೊಲಕ್ಕೆ ಕೊಡ್ರಿ, ಅದಕ್ಕಿಂತ ಹೆಚ್ಚಿಗೆ ಕೊಡ್ಬಾಡ್ರಿ. ಅದಕ್ಕೆ ಪೂರಕವಾಗಿ ಏನೈತಲ್ಲ, ನೀವು ಸಗಣಿ ಗೊಬ್ಬರನ ಹಾಕ್ರಿ, ಕುರಿ ಗೊಬ್ಬರ ಹಾಕ್ರಿ, ಆಮೇಲೆ ಬೇವಿನ ಹಿಂಡಿ ಹಾಕ್ರಿ. ಈ ತರ ಬಳಸಿಕೊಂಡು ನೀವು ಪ್ರಮಾಣವನ್ನು ಕಡಿಮೆ ಮಾಡ್ರಿ ಅಂತ ಹೇಳ್ತೇನೆ ಸರ್. ಈಗ ರಸಾಯನ ಮುಕ್ತ ಮಾಡಕ್ ಹೋಗ್ತೇವೆ ಅಂದ್ರೆ ನಮ್ಗೆ ಆಗಂಗಿಲ್ರಿ. ಇಷ್ಟು ವರ್ಷ ಮಾಡ್ಕೊಂತ ಬಂದವಿ, ಒಮ್ಮಟ್ಟಿಗೆ ನಾವು ಚೇಂಜ್ ಮಾಡಕ್ ಹೋದಂದ್ರೆ ಬಹಳಷ್ಟು ಇಳುವರಿ ಪ್ರಮಾಣ ಕಡಿಮೆ ಆಗಿ ನಾವು ಬೆಳೆಯಲ್ಲೂ ನಮ್ಗೆ ಏನಕತಿ ಕುಂಠಿತ ಆಗತ್ರಿ ಸರ್. ಅಂದ್ರೆ ಬೆಳೆ ಇಳುವರಿ ಹೆಚ್ಚು ಬರ್ಲಿಕ್ಕೆ ಫರ್ಟಿಲೈಸೇಷನ್ ಹಾಕ್ರಿ. ಹ್ಞೂನ್ರಿ, ಸ್ವಲ್ಪ ಪ್ರಮಾಣದಲ್ರಿ, ಭಾಳ ಬ್ಯಾಡ್ರಿ. ಈಗ ನಿಮ್ಗ ಈಗ ಯೂರಿಯಾ ಮ್ಯಾಗ ಡಿಪೆಂಡ್ ಆಗೋದಕ್ಕಿಂತ ನ್ಯಾನೋ ಯೂರಿಯಾ ಐತ್ರಿ ಸರ್, ಅದನ್ನ ಹೊಡಿಬೋದ್ರಿ, ನ್ಯೂಟ್ರಿಯೆಂಟ್ಸ್ ಹೊಡಿಬೋದು. ಈ ತರ ಸ್ಪ್ರೇ ಮಾಡಿದಾಗ ನಮ್ಗೆ ಏನಾಕತಿ ಅಂತಂದ್ರೆ ಮಣ್ಣಿಗೆ ನಾವು ಏನು ಕೊಡ್ತಕ್ಕಂಥ ರಸಾಯನಗಳನ್ನ ಕಡಿಮೆ ಮಾಡಿ ಆದಷ್ಟು ಈಗ ಫೋಲಿಯರ್ ಸ್ಪ್ರೇ ಅಂತ ಬರ್ತಾವಲ್ಲ ಅವ್ನು ಮಾಡಿಕೊಂಡು, ಆಮೇಲೆ ಬೇಸಿಗೆ ಒಳಗೆ ನಾವು ಕುರಿ ತರಪಿಸೋದಾಗ ಹಿಂದೆಲ್ಲ ಪದ್ಧತಿ ಇದ್ದು ರೀ, ಹೊಲದಾಗ ಕುರಿ ತರಪಿದ್ವಿ, ಅವು ಎಲ್ಲ ಕಡಿಮೆ ಆಗ್ಯಾವ್ರಿ. ಹೊಲದಾಗ ಕುರಿ ತರಪಿಸ್ಬೇಕು, ಬೇಸಿಗೆ ಒಳಗ ಸಗಣಿ ಗೊಬ್ಬರ ಹಾಕ್ಬೇಕು. ಸಗಣಿ ಗೊಬ್ಬರ ಯಾವಾಗ ಹಾಕ್ಬೇಕು, ನಾವು ಆಕಳ ಹಾಕಿದ್ರೆ ಮನ್ಯಾಗ ಸಗಣಿ ಗೊಬ್ಬರ ಬರ್ತೈತಿ. ಆಕಳಗಳ ಸಾಕಾಣಿಕೆ ಕಡಿಮೆ ಆಗಿದ್ರಿಂದ ನಮ್ಗೆ ಏನಾಗೈತಿ ಅಂದ್ರೆ ಸರ್, ಈಗ ಹೊರಗಿಂದ ತಂದು ಹಾಕೋದಾಗ ಅಂದ್ರೆ ಈಗ 1-2 ಗಾಡಿ ನಾವು ಇಲ್ಲಿ ಸಗಣಿ ಉತ್ಪಾದನೆ ಆಗ್ತಿತ್ತು, ಅಲ್ಲಿ ನಾವು ರಾಸಾಯನಿಕಗಳನ್ನ ತಂದು ಹಾಕ್ತಿರ್ಲಿಲ್ಲ. ನಾವು ಯೂರಿಯಾದ ಮ್ಯಾಗ DAP ಮೇಲೆ ಇವೆಲ್ಲ ಕೆಮಿಕಲ್ ಫರ್ಟಿಲೈಸರ್ ಮೇಲೆ ಡಿಪೆಂಡ್ ಇರಲಿಲ್ಲ. ಬಟ್ ಈಗ ಆಕಳ ಕಡಿಮೆ ಆಗಿದ್ರಿಂದ ಇದ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗೈತಿ. ಬಂದು ನಮ್ಮ ಹಿರಿಯರೆಲ್ಲ ನಾ ತವ್ರ ಮನ್ಯಾಗ ನೋಡ್ದಂಗೆ ನಾವು ಎಲೆಬಳ್ಳಿಗೆ ಸಗಣಿಗೆ ಹಾಕಿರ್ಲೇ ಇಲ್ರಿ, ಇದನ್ನ ಫರ್ಟಿಲೈಸರ್ ಹಾಕಿರಲ್ರಿ, ಬರೀ ಸಗಣಿ ಮೇಲೆ ನಾನು ಏನೋ ನಡೆಸ್ತಾ ಇದ್ವಿ ರೀ. ಅಂದ್ರೆ ಸಗಣಿ ಮತ್ತು ಅದ್ರದ್ದು ಏನು ಇದು ಬರುತ್ತಲ್ರಿ ಅದ್ರ ಮೇಲೆ ನಡೆಸಿದ್ವಿ. ಬಟ್ ಈಗ ಏನಾಗೈತಿ ಅಂತಂದ್ರೆ ಆ ಎಲೆಬಳ್ಳಿಗೂ ಹುಳ ಬರಾಕತ್ತೇವ್ರಿ. ನಮ್ಮ ತಮ್ಮಾರೆಲ್ಲ ನಾವು ಕೆಲವೊಂದು ಹೊಲಕ್ಕೆ ಹೋಗೆಲ್ಲ ಮತ್ತು ಅದಕ್ಕೆ ಸಗಣಿ ಗೊಬ್ಬರ ಹಾಕಪ್ಪ, ಜೀವಾಮೃತ ಮಾಡ್ರಿ, ಘನ ಜೀವಾಮೃತ ಮಾಡಿ ಹಾಕ್ರಿ. ಆಮೇಲೆ ಅದಕ್ಕೆ ಏನಂತ ನಾವೇನು ಆರ್ಗ್ಯಾನಿಕ್ ಆಗಿ ಏನು ಮಾಡ್ಬೇಕಲ್ಲ ಅದನ್ನೆಲ್ಲ ಪೂರ್ತಿ ಪ್ರಮಾಣದಾಗ ಮಾಡ್ಕೊಂಡಾಗ ನಮ್ಗೆ ಇದು ಏನು ಅಂದ್ರೆ ಕಡಿಮೆ ಆಗುತ್ತೆ, ಅಂದ್ರೆ ಫರ್ಟಿಲೈಸರ್ ಹಾಕೋದು ಕಡಿಮೆ ಆಗುತ್ತೆ. ಈಗ ಈ ಸಹಜ ಕೃಷಿ ಜೊತೆಗೆ ಸಹಜ ಕೃಷಿಗೆ ಮಾರುಕಟ್ಟೆ ಹೆಂಗೆ ತೀರ್ಮಾನ ಮಾಡಬೇಕು? ಈಗ ಒಂದು ಬೆಲೆ, ಒಂದು ಚಲೋ ಇದು ಸಹಜ ಕೃಷಿಯಿಂದ ಬೆಳೆದದ್ದು, ಇದು ಹೆಚ್ಚು ಫರ್ಟಿಲೈಸೇಷನ್ ಆಗಿ ಬೆಳೆದ ಕೃಷಿ ಅನ್ನೋದನ್ನ ವ್ಯತ್ಯಾಸವನ್ನ ಹೆಂಗ್ ಮಾರುಕಟ್ಟೆ ಸೃಷ್ಟಿ? ಇದು ಬಹಳ ನಮಗೆ ಏನಂದ್ರೆ ಸವಾಲ್ರಿ ಸರ್. ಈಗ ಬೆಳೆಯೋರಿಗೆ, ಸಹಜ ಕೃಷಿಯಲ್ಲಿ ಬೆಳೆಯೋರಿಗೆ, ಈಗ ನಾವೇನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೇವಲ್ರಿ, ಅದನ್ನ ಬೆಳೆಯೋರಿಗೆ ಒಂದು ದೊಡ್ಡ ಸವಾಲು ಅಂತಂದು. ಯಾಕಂದ್ರೆ ಮಾರುಕಟ್ಟೆ ಒಳಗೆ ಬಹಳಷ್ಟು ಈಗ ಆರ್ಗ್ಯಾನಿಕ್ ಶಾಪ್ಸೂ ಓಪನ್ ಆಗ್ಯಾವ್ರಿ ಸರ್. ಬಟ್ ಇದನ್ನ ನಾವು ಬೆಳೆದಾಗ ನಮ್ಗೆ ಬೆಲೆ ಇದರಿಂದ ಇಳುವರಿ ಕಡಿಮೆ ಇರುತ್ತೆ, ಬಟ್ ಬೆಲೆಗೆ ನಾವು ಮಾರಲೇಬೇಕಾಕತ್ರಿ. ಅವಾಗ ನಮ್ಮಂತ ರೈತರ ಜೊತೆಗೆ ಅವ್ರು ನೋಡಿ ನನಗೆ ಪರಿಚಯ ಇರೋರು ಮಾತ್ರ ನನಗೆ ತೊಗೊಂತಾರ್ರಿ, ಗೊತ್ತಿಲ್ದವ್ರು ನಾನು ಹೋಗಿ ಇದನ್ನ ಮಾಡಕ್ ಆಗಂಗಿಲ್ರಿ. ಬಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಐತ್ರಿ ಸರ್ ಮಾಡಕ್. ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿಸಿ ನಾವು ಅದನ್ನ ಮಾರಾಟನೂ ಮಾಡ್ಬೋದ್ರಿ ಸರ್. ಸರ್ಟಿಫಿಕೇಶನ್ ಕೊಡೋರು ಯಾರು? ನಮ್ದು ಗೌರ್ಮೆಂಟ್ ಇಂದನ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಕೊಡ್ತಾರೆ ಸರ್. ಈಗ ಆಯುರ್ವೇದದ ಹೆಸರಿನಲ್ಲಿ, ಆರ್ಗ್ಯಾನಿಕ್ ಹೆಸರಿನಲ್ಲಿ ಫೇಕ್ ಮಾರ್ಕೆಟ್ ನಲ್ಲಿ ಪ್ರೊಡಕ್ಷನ್ ಬರ್ತಾವಲ್ಲ, ಅದನ್ನ ಹೆಂಗ್ ಪ್ರಿವೆಂಟ್ ಮಾಡ್ಬೇಕಂತ ನೀವು? ಅದು ಸರ್ ಈಗ ಏನಂದ್ರೆ ಎಲ್ಲಾ ತರದ್ರು ನಡೆಯಕತ್ತಾರ್ರಿ ಸರ್. ಈಗ ಅದನ್ನ ನಾವು ತಪ್ಸಾಕಂತ್ರ ಆಗಲ್ರಿ, ಬಟ್ ಅದು ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟವ್ರು ಅದನ್ನ ನೋಡ್ಕೋಬೇಕಾಗತ್ರಿ ಸರ್. ಬಟ್ ರೈತರು ಏನಂತಲ್ಲ, ನಾವು ಬೆಳೆಯೋರು ಆರ್ಗ್ಯಾನಿಕ್ ಆಗಿ ಬೆಳಿತೇವ್ರಿ, ಬಟ್ ಅದನ್ನ ಮಾರ್ಕೆಟ್ ಮಾಡೋರ ಬೇರೆ ಇರ್ತಾರೆ. ನಾ ಏನಂತೀನಿ, ನಾವ ರೈತರು ಬೆಳೆದ ನಾವ ಅದನ್ನ ಏನು ಪ್ಯಾಕಿಂಗ್ ಮಾಡಿ ನಾವ ಮಾರಾಟ ಮಾಡ್ಬೇಕ್ರಿ. ಅಂದಾಗ ಮಾತ್ರ ಏನಾಕತ್ರಿ ನಮ್ಗ ಇವ್ದು ಜನ ಒಳ್ಳೇದು ಪ್ರಾಡಕ್ಟ್ ಐತಿ ಅನ್ನೋದು ಗೊತ್ತಾಗತ್ರಿ. ಈಗ ನಂದು ಖಾರದ ಪುಡಿ ರೀ ಸರ್, ನಾ ಮೆಣಸಿಕಾಯಿನ ಏನ್ ಮಾಡ್ತೀನಿ, ನಾವ ಬೆಳಿತೀವಿ, ಬ್ಯಾಡಗಿ ಕಡ್ಡಿ ಮೆಣಸಿಕಾಯಿ, ನಂದು FSS ಐತಿ, GI ಟ್ಯಾಗ್ ತಗೊಂಡೇನ್ರಿ ಸರ್. ನಂದು ಉದ್ಯಮ ಸರ್ಟಿಫಿಕೇಟ್ ಇದೆ. ಇಲ್ಲೇ ನಾನು ಬೆಳೆದದ್ದನ್ನ ಏನ್ ಮಾಡ್ತೀನಿ, ತೆಗಿಸಿ ನೀಟಾಗಿ ಬಿಳಗ ಎಲ್ಲ ಆರಿಸಿ ಚೆನ್ನಾಗಿರೋ ಮೆಣಸಿಕಾಯಿನ ಕುಟ್ಟಿ ಪುಡಿ ಮಾಡಿ ಮಾರಾಟ ಮಾಡ್ತೇನೆ. ನಾವು ಮಾಡೋದು ಎಲ್ಲರಿಗೂ ಗೊತ್ತು. ಹಿಂಗಾಗಿ ಏನ್ ಮಾಡ್ತಾರ, ನನಗೆ ಕಸ್ಟಮರ್ಸ್ ಪ್ರತಿ ವರ್ಷ ಅವರ ಬರ್ತಾರೆ. ತಿರ್ಗಾ ಈ ವರ್ಷ ತಗೊಂಡ್ರೆ ಮುಂದಿನ ವರ್ಷಕ್ಕೂ ಆರ್ಡರ್ ಕೊಡ್ತಾರ್ರಿ. ಅಂದ್ರೆ ನಂದು ಒಳ್ಳೆ ಪ್ರಾಡಕ್ಟ್ ಇರೋದ್ರಿಂದ, ಕ್ವಾಲಿಟಿ ಪ್ರಾಡಕ್ಟ್ ಇರೋದ್ರಿಂದ ಬರ್ತಾರೆ. ಬ್ರ್ಯಾಂಡ್ ಏನ್ ಮಾಡ್ಕೊಂಡಿದ್ದಾರೆ? ನಾವು ಅನ್ನಪೂರ್ಣೇಶ್ವರಿ ಫುಡ್ ಪ್ರಾಡಕ್ಟ್ಸ್ ಅಂತಂದು FSS ತಗೊಂಡ್ರಿ ಸರ್. ಅದು ಏನಾಗೈತೆ ಅಂತಂದ್ರೆ ಬಾಯಿಂದ ಬಾಯಿಗೆ ಫೇಸ್ಬುಕ್, ವಾಟ್ಸಪ್ ಹಿಂಗೆಲ್ಲ ನಮ್ದು ಖಾರದ ಪುಡಿ ಮಾರಾಟ ಐತಿ ಅಂತಂದು ಗೊತ್ತಾಗೈತ್ರಿ. ಹಿಂಗಾಗಿ ನಾನು ಕೊರಿಯರ್ ಮುಖಾಂತರ ಅವರಿಗೆ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತೇನೆ ರೀ. ಇದು ಚೆನ್ನಾಗೈತಿ. ಅಂದ್ರೆ ನಾವು ರೈತರು ಬೆಳೆದದ್ದನ್ನ
ಪ್ರೊಸೆಸ್ ಮಾಡಿ ಮಾರಿದಾಗ ಮಾತ್ರ ಲಾಭ ಐತ್ರಿ ಸರ್. ನೋಡ್ರಿ ನಿಮ್ದು ಒಂದ್ ಕಡೆ ಫುಡ್ ಪ್ರೊಸೆಸ್, ಹೌದ್ರಿ ಸರ್. ಆಮೇಲೆ ಹೈನುಗಾರಿಕೆ, ಹೌದು ಸರ್. ಕುರಿ ಸಾಕಾಣಿಕೆ ಹೌದು ಸರ್. ಮತ್ತು ಕೃಷಿ, ಹೌದು. 4 ಆಯಾಮಗಳಲ್ಲಿ ನೀವು ಕೆಲಸ ಮಾಡ್ತೀರಿ. ಹೌದು ಸರ್. ಈ ನಿಮ್ಮ ಸಾಧನೆಯನ್ನ ಸರ್ಕಾರ, ಕೃಷಿ ಇಲಾಖೆ, ಸಮಾಜ ಹೇಗೆ ಗುರುತಿಸಿದೆ? ಸರ್ ಈಗ ಎಲೆಮರೆಕಾಯಿ ಅಂತಿದ್ದ ನನಗೆ ಅಂದ್ರೆ ನನ್ನ ಕೆಲಸ ನಾ ಮಾಡ್ಕೊಂಡು ಹೋಗ್ತಾ ಇದ್ದೆ ಮೊದಲು. ಅಂದ್ರೆ ನಾನು ಕುರಿ ಸಾಕಾಣಿಕೆ ಮಾಡೋದು ನನ್ನ ಪಾಡಿಗೆ ನಾನು ಅಂದ್ರೆ ಇನ್ಕಮ್ ಆಗಿರ್ಬೋದು, ನನ್ನ ಮಕ್ಕಳು ಖುಷಿಗಾಗಿರ್ಬೋದು, ನನ್ನ ಹೊಲ ಚೆನ್ನಾಗಿರಲಿ ಅಂತ ಮಾಡ್ಕೊಂಡು ಹೋಗಿದ್ದೆ. ಬಟ್ ಕೃಷಿ ಇಲಾಖೆಯವರು ಮೊದಲು ನನಗೆ ಗುರುತಿಸಿ, KVK ಹುಲ್ಕೋಟಿ ಅವರು ಗುರುತಿಸಿ, ತಾಲೂಕಾ ಶ್ರೇಷ್ಠ ಕೃಷಿ ಮಹಿಳೆ, ಆಮೇಲೆ ತಾಲೂಕಾ ಜಿಲ್ಲಾ ಶ್ರೇಷ್ಠ ಕೃಷಿ ಮಹಿಳೆ, ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರು ನನಗೆ ಜಿಲ್ಲಾ ಶ್ರೇಷ್ಠ ಕೃಷಿ ಮಹಿಳೆ ಅಂತ, ಹಿಂಗೆ ಆಮೇಲೆ ಬೇರೆ ಬೇರೆ ರೈತ ರತ್ನ ಇಂಥವೆಲ್ಲ ನನಗೆ ಅವ್ರು ಬಂದು ನೋಡಿ ಚೆನ್ನಾಗಿ ಮಾಡ್ಕೊಂಡ್ರು ನೋಡಿ ಬೇರೆಯವ್ರಿಗೆ ಸ್ಫೂರ್ತಿ ಆಗಲಿ ಮೇಡಮ್, ನೀವು 4 ಕಡೆಗೆ ಹೇಳ್ರಿ ಅಂತಂದು ಹೇಳಿದಾಗ ನಾನು ಮತ್ತು ಅದನ್ನೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೊಂದು ಖುಷಿ ಐತಿ. ಇನ್ನೊಂದು ನನ್ನ ಥರನ ಬೇರೆ ಕಡೆ ಹೋಗಿ 10-15 ಸಾವಿರಕ್ಕೆ ನೌಕರಿ ಇರೋದಕ್ಕಿಂತ 5 ಎಕರೆ ಹೊಲ ಇರುತ್ತೆ, ಯಾಕೆ ನೌಕರಿ ಹೋಗ್ರಿ, ತಿರ್ಗಾ ನಿಮ್ಮ ಹೊಲದೊಳಗೆ ನೀವೇ ಕೆಲಸ ಮಾಡಿಕೊಂಡು ನೀವೇ 4 ಮಂದಿಗೆ ಕೆಲಸ ಕೊಡ್ರಿ ಅಂದಾಗ ಮಾತ್ರ ಏನಾಕತಿ ಅಂದ್ರೆ ನಮ್ಮ ಹೊಲ ನಾವು ಉಳಿಸ್ಕೊಂಡಂಗೆ ಆಕತಿ, ನಮ್ಮ ಮಣ್ಣನ್ನು ಜೀವಂತವಾಗಿ ಇಟ್ಕೊಂಡಂಗೆ ಆಕತಿ. ಆಮೇಲೆ ನಾವು 4 ಮಂದಿ ಕೆಲಸ ಕೊಟ್ಟಾಗ ಅದು ಖುಷಿನ ಬೇರೆ ಇರ್ತದೆ. ಈಗ ಇತ್ತೀಚೆಗೆ ಬೇರೆ ಬೇರೆ ರಕ್ತಚಂದನ, ಶ್ರೀಗಂಧ ಈ ಥರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ಅದು ಬೆಳೆಯೋದು ಏನಂದ್ರೆ ನಮ್ದು ಏನೈತಲ್ರಿ, ಇದು ಗದಗ ರೇನ್ಫೆಡ್ ಏರಿಯಾ ಬರುತ್ತೆ ರೀ. ನೀರು ಬಹಳ ಕಡಿಮೆ ಇರತಕ್ಕಂಥ ಪ್ರದೇಶ, ನಮ್ಮ ಮಳೆ ಆಶ್ರಿತ ಪ್ರದೇಶದಲ್ಲೇ ನಾವು ಬೆಳಿಬೇಕಾಕತ್ರಿ. ತೋಟಗಾರಿಕೆ ಬೆಳೆ ಅಥವಾ ಆಮೇಲೆ ಈಗ ಅರಣ್ಯ ಆಶ್ರಿತ ಬೆಳೆಗಳನ್ನ ನಾವು ಬೆಳೆಯಕ ಸಾಧ್ಯ ಇಲ್ರಿ ಸರ್ ಇಲ್ಲಿ. ಅದಕ್ಕೋಸ್ಕರ ನಾವೇನೈತಲ್ರಿ ವರ್ಷಕ್ಕೆ ಒಂದೊಂದ್ಸರಿ 1 ಪೀಕ್ ಹಾಕ್ಬೇಕಾಕತ್ರಿ, ಒಂದ್ಸರಿ 2 ಪೀಕ್ ಹಾಕ್ಬೇಕತ್ರಿ. ಅಂದ್ರೆ ಮುಂಗಾರಿಗೆ ಒಂದ್ಸರಿ ಹಿಂಗಾರಿಗೆ, ಅಕಸ್ಮಾತ್ ಮುಂಗಾರಿಗೆ ನಾವು ಹೆಸರು ಹಾಕಿದಾಗ ಕಡ್ಲೆ ಹಾಕಕ್ಕೆ ಬರತ್ರಿ. ಮುಂಗಾರಿಗೆ ನಾವೇನಾದ್ರೂ ನಾವು ಲಾಂಗ್ ಡ್ಯೂರೇಷನ್ ಹಾಕಿದ್ರೆ ನಾವು ಹಿಂಗಾರಿ ಬಿಡ್ಬೇಕಾಕತ್ರಿ. ಇಂಥ ನಮ್ದು ಮಳೆಯನ್ನ ಅವಲಂಬಿಸ್ತಕ್ಕಂಥ ಇರೋದ್ರಿಂದ ನಮ್ದು ಇಲ್ಲಿ ನಮ್ಗೆ ಹಾರ್ಟಿಕಲ್ಚರ್ ಬೆಳೆಯೋಕ ನಮ್ಗೆ ರಕ್ತಚಂದನ ಆಗಿರ್ಬೋದು ಇಂಥವೆಲ್ಲ ಬೆಳಕ್ಕೆ ಅವಕಾಶ ಇಲ್ರಿ ಸರ್. ಹಿಂಗಾಗಿ ನಾನು ಅದಕ್ಕೆ ಕೈನೂ ಹಾಕಿಲ್ರಿ. ಆದ್ರೆ ನಾನು ಏನಂತಂದು ಇಲ್ಲಿ ರೈತರಿಗೆ ಅದನ್ನ ಬೆಳಿತೀನಿ ಅಂದ್ರೆ ಬೇಡ ಅಂತನ್ರಿ. ಅಂದ್ರೆ ಈಗ ನಮ್ಮ ಮಲ್ನಾಡ್ನಾಗ ರಕ್ತಚಂದನ ಬಂದಂಗೆ ನಮ್ಗೆ ಇಲ್ಲಿ ಗದಗನಾಗ ಕ್ವಾಲಿಟಿ ಬರಂಗಿಲ್ರಿ. ಅಂದ್ರೆ ಅಷ್ಟು ಬೆಳೆಯಕ್ಕೆ ಆಗಂಗಿಲ್ರಿ, ನೀರು ಭಾಳ ಬೇಕಾಕತ್ರಿ. ಅದಕ್ಕೆ ನಾವು ಏನೋ ಇವು ವಾಣಿಜ್ಯ ಬೆಳೆಗಳಾಗಿರ್ಬೋದು, ನಮ್ಗೆ ಆಹಾರ ಪದ್ಧತಿ ಬೆಳೆಗಳು ಇವುಗಳು ಬೆಳ್ಕೊಂಡ್ರೆ ಬಹಳ ಉತ್ತಮ. ಅದ್ರ ಜೊತೆಗೆ ಕೃಷಿಯೇತರ ಚಟುವಟಿಕೆ ಇದ್ರೆ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ. ಗಂಧ, ಶ್ರೀಗಂಧದ ಬಗ್ಗೆ ನಿಮ್ಮ ಅಭಿಪ್ರಾಯ? ಗಂಧ ಅದು ಅಂದ್ರೆ ಚೆನ್ನಾಗಿ ಬರುತ್ತೆ ರೀ, ಬೆಳೆಯೋ ಕಡೆ ಬೆಳೆಯುತ್ತೆ ರೀ. ಆದ್ರೆ ಬೆಳೆದ ಮೇಲೆ ಕಳ್ಳರ ಕಾಟನು ಭಾಳ ಆಗೈತ್ರಿ. ಅದಕ್ಕೆ ಸೇಫ್ಟಿ ಬೇಕ್ರಿ ಸರ್. ಈಗ ಬಹಳಷ್ಟು ಮಂದಿ ಬೆಳಿತಾರ್ರಿ, ಬೆಳೆದ ಮೇಲೆ ಅದನ್ನ ಒಂದು 10-15 ವರ್ಷ ಆದ್ಮೇಲೆ ಬೇರೆ ಕಡ್ಕೊಂಡು ಹೋಗ್ಬಿಡ್ತಾರೆ. ನಾವು ಅಂತೇವಿ ಏನೋ ಅದಕ್ಕೆ CCTV ಈ CCTV ಕ್ಯಾಮ್ರಾ ತಗೊಂಡು ಹೋಗ್ತಾರ್ರಿ. ಅಂತ ಹೊತ್ತೆ ನಾವು ಬೆಳೆದು ನಾವು ಕೈ ಸುಟ್ಕೊಳ್ಳೋದು ಬೇಡ ಅಂತ ನಂದು ಅಭಿಪ್ರಾಯ ಸರ್. ಮುಖ್ಯವಾಗಿ ಆ ಥರದ ಹೆಚ್ಚು ರಿಸ್ಕ್ ತೊಳೋದಕ್ಕಿಂತಲೂ ಕಡಿಮೆ ರಿಸ್ಕ್ನಲ್ಲಿ ಈಗ ನೀವು 2 ರೀತಿ ಈ ಸಹಜ ಕೃಷಿಯನ್ನ ಪೋಷಣೆ ಮಾಡ್ತೀರಿ. ಒಂದು ಕಡೆ ದೇಸಿ ತಳುವಿನ ಆಕಳುಗಳು, ಎಮ್ಮೆ ಸಾಕಾಣಿಕೆಯಲ್ಲಿ ಯಾವ ರೀತಿ ಭಿನ್ನತೆ ಇದೆ ಆಕಳು ಮತ್ತು ಎಮ್ಮೆ ಸಾಕಾಣಿಕೆ? ಈಗ ಎಮ್ಮಿಗೆ ಅದು ಏನಾಗುತ್ತೆ, ಆಕಳದ ಹಾಲು ನಮ್ಗೆ ಫ್ಯಾಟ್ ಕಡಿಮೆ ಬರುತ್ತೆ ರೀ. ಎಮ್ಮೆ ಹಾಲು ಫ್ಯಾಟ್ ಹೆಚ್ಚಿಗೆ ಬರುತ್ತೆ ರೀ. ಈಗ ಆಕಳ ಹಾಲು 4-4.5 ಹಿಂಗೆ ಫ್ಯಾಟ್ ಬರುತ್ತೆ ರೀ. ಇದು ಎಮ್ಮೆ ಹಾಲು 6 ಮೇಲ್ಪಟ್ಟು 6ರಿಂದ 12 ಮಟ್ಟ ಫ್ಯಾಟ್ ಬರುತ್ತೆ ರೀ. ಅಂದ್ರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ರೀ. ಆಮೇಲೆ ಹಾಲು ಅದು ಫ್ಯಾಟ್ ಇರೋದ್ರಿಂದ ಅದು ಏನಂದ್ರೆ ಈಗ ಹೋಟೆಲ್ಗಳಿಗೆ, ಆಮೇಲೆ ಚಹಾದ ಅಂಗಡಿಯವರಿಗೆ ಅವರಿಗೆಲ್ಲ ಅದು ಹಾಲನ್ನ ಬಹಳ ಹೆಚ್ಚು ಎಮ್ಮೆ ಹಾಲನ್ನ ಪ್ರಿಫರ್ ಮಾಡ್ತಾರೆ ಸರ್. ಆದ್ರೆ ಅದು ಚೆನ್ನಾಗಿಲ್ಲ ಅಂತ ಅಲ್ರಿ, ಹಾಲನ್ನ ಅದನ್ನು ಕೂಡ ನಾವು ಹಾಲು ಬೆಣ್ಣಿನ ಉಪಯೋಗಿಸ್ಬೋದ್ರಿ ಸರ್. ಈಗ ಉದಾಹರಣೆ ನೀವು ಎಮ್ಮೆ ಕಡೆ ಹೆಚ್ಚು ಫೋಕಸ್ ಕೊಡ್ಲಿಲ್ಲ? ಇಲ್ಲ ಸರ್, ಒಂದೇ ಎಮ್ಮೆ ಇದು ನನ್ನ ಸಾಕಾಣಿಕೆ ಐತ್ರಿ. 5 ಆಕಳದವ್ರಿ ಸರ್. ಅಂದ್ರೆ ಆಕಳು ನೀವು ಡೈರಿಗೆ ಹಾಕಿದ್ರೆ ಎಮ್ಮೆ ಹಾಲಿಗೆ ಇಂಪಾರ್ಟೆನ್ಸ್ ಇದೆ, ಅಥವಾ ಈ ಫ್ಯಾಟ್ ಕಂಟೆಂಟ್ ಅನ್ನ ಡೈರಿಯವರು ಯಾವ್ದನ್ನ ಹೆಚ್ಚು ಸ್ವೀಕಾರ ಮಾಡ್ತಾರೆ? ಎಮ್ಮೆ ಹಾಲು ಹೆಚ್ಚಿಗೆ ಅಂದ್ರೆ ಆಕಳ ಹಾಲು ತಗೊಂತಾರ್ರಿ, ಎಮ್ಮೆ ಹಾಲು ತಗೊಂತಾರೆ. ಬಟ್ ಆಕಳ ಹಾಲಿಂದ ರೇಟ ಬೇರೆ ಇರ್ತೀರಿ, ಎಮ್ಮೆ ಹಾಲಿಂದ ರೇಟ ಬೇರೆ ಇರುತ್ತೆ. ಅದು ಫ್ಯಾಟ್ ಪ್ರಕಾರ ಕೊಡ್ತಾರೆ ಸರ್. ಕೊಡ್ತಾರೆ. ಓಕೆ, ನೀವೀಗ ಈ 15 ವರ್ಷದ ಜನರಲ್ಲಿ ಪುರುಷರ ಕೃಷಿ ವ್ಯವಸ್ಥೆನ ನಾವು ನೋಡಿದ್ವಿ. ಬಹಳ ರಾಜ್ಯದಲ್ಲಿ ಕೆಲವು ಮಹಿಳೆಯರು ಈ ಕೃಷಿಯಲ್ಲಿ ಕೆಲಸ ಮಾಡ್ತಾರೆ. ಈಗ BSc ಪದವಿ ಅಗ್ರಿಕಲ್ಚರ್ ಓದ್ದೇನೆ ಬೇರೆ ಮಹಿಳೆಯರು ಕೃಷಿ ಮಹಿಳೆಯರಾಗಲಿಕ್ಕೆ ಅಥವಾ ಅವರು ಎಜುಕೇಟೆಡ್ ಇರಲಿಲ್ಲ ಅಂದ್ರೆ ಇದರಲ್ಲಿ ಹೇಗೆ ತೊಡಗಿಸಬಹುದು ಅಂತ ನೀವು ಹೇಳ್ತೀರಿ? ಇಲ್ಲ ಸರ್, ಮನಸ್ಸಿದ್ರ ಮಾರ್ಗ ಕಲಿಯಾಕ ಅವ್ರಿಗೆ ಅವಕಾಶ ಇಲ್ಲ ಅಂತಂದ್ರೆ ಕೃಷಿ ಒಳಗೂ ತೊಡಗಿಸ್ಕೋಬೋದ್ರಿ ಸರ್. ಯಾಕಂದ್ರೆ ನಾನು ಬಹಳಷ್ಟು ರೈತರು ನೋಡ್ತೇನೆ ರೀ, ಒಳ್ಳೊಳ್ಳೆ ಕಲ್ತಿರಲ್ಲ ಬಟ್ ಎಕ್ಸ್ಪೀರಿಯನ್ಸ್ಡ್ ಇರ್ತಾರ್ರಿ. ಅವರಿಂದ ತಿಳ್ಕೊಳಂಥದ್ದು ಬಹಳ ಇರ್ತೈತ್ರಿ. ಅನಕ್ಷರಸ್ಥ ಕೃಷಿ ಮಹಿಳೆಯರು ಬಹಳಷ್ಟು ಜನ ಅದಾರ್ರಿ. ಅಂಥವ್ರಿಗೂ ಸಹ ಅಂಥವ್ರು ಮಾಡ್ಬೋದ್ರಿ ಸರ್. ಆದ್ರೆ ಏನಪ್ಪಾ ಅಂತಂದ್ರೆ ಹಿಂದೆ ಫ್ಯಾಮಿಲಿ ಸಪೋರ್ಟ್ ಬೇಕ್ರಿ. ಸಪೋರ್ಟ್ ಇದ್ದಾಗ ಮಾತ್ರ ಒಂದು ಹೆಣ್ಮಗಳು ಮುಂದೆ ಬರಕ್ ಸಾಧ್ಯ. ಒಬ್ಬಕಿನ ಎಲ್ಲಾನು ಮಾಡ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ ಸರ್. ಅದ್ರ ಬಹಳಷ್ಟು ಜನ ಇಂಥವ್ರು ಹೆಣ್ಮಕ್ಳು ಹಿಂಜರಿತಾರೆ. ಯಾಕಂದ್ರೆ ಮನೆಯೊಳಗೆ ಸಪೋರ್ಟ್ ಇಲ್ದಂಗ ಹಿಂಜರದ್ ಬಿಡ್ತಾರೆ. ಬಹಳಷ್ಟು ಮಂದಿಗೆ ಇಂಟ್ರೆಸ್ಟ್ ಇರುತ್ತೆ ರೀ, ಸಪೋರ್ಟ್ ಇರಂಗಿಲ್ಲ. ನಾನು ಇಂಥ ಹೆಣ್ಮಕ್ಳಿಗೆ ಮನ್ಯಾಗ ಸಪೋರ್ಟ್ ಕೊಡ್ರಿ ಅಂತಾನೆ. ಸಪೋರ್ಟ್ ಕೊಟ್ಟಾಗ ಒಂದು ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡ್ಬೋದು, ಸಾಧಿಸ್ಬೋದು ಸರ್. ಈಗ ನಮಗೆ
ಯಾವುದೇ ಒಂದು ಕ್ಷೇತ್ರದಲ್ಲಿ ಕೃಷಿ ಅಂತಾರ, ಸಾಹಿತ್ಯ ಕೃಷಿ, ಬೇರೆ ಬೇರೆ ಕ್ಷೇತ್ರಗಳಿಗೆ ಕೃಷಿ ಅಂತಲೇ ಕರಿತೀವಿ. ಈಗ ಕೃಷಿ ಮಹಿಳೆಯೊಬ್ಬರು ಕೃಷಿ ಅಭಿವೃದ್ಧಿಯನ್ನು ನೀವು ಮಾಡಿಕೊಂಡ್ರಿ. ಈಗ ನಿಮ್ಮ ಥರನೇ ಬೇರೆ ಬೇರೆ ಯುವಕರು ಮುಂದೆ ಬಂದಾಗ ನೀವು ಯಾವ ರೀತಿ ಈ ಭಾಗದಲ್ಲಿ ಮಾರ್ಗದರ್ಶನ ಕೊಡಲಿಕ್ಕೆ ಬಯಸ್ತೀರಿ? ಸರ್, ಈಗ ನಾನು ಪ್ರತಿ ತಿಂಗಳು ಕೊನೆ ಗುರುವಾರ ಅವರಿಗೆ ಅಂದ್ರೆ ನಂದು ಫಾರ್ಮ್ ವಿಸಿಟ್ ಆಗಿರ್ಬೋದು, ಅವ್ರಿಗೆ ಬಂದರೆ ನಾನು ಇಷ್ಟು ವರ್ಷ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನೆಲ್ಲನೂ 1-2 ತಾಸು ನೀಟಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ. ಎಲ್ಲಿ ಎಡವಬಾಡ್ರಿ, ಯಾವ ಥರ ನೀವು ಮಾಡಬಾಡ್ರಿ, ಯಾವುದು ಮಾಡಿದ್ರೆ ಒಳ್ಳೆಯದು, ಈ ಥರ ನಾನು ಕುರಿ ಸಾಕಾಣಿಕೆ ಆಗಿರ್ಬೋದು, ಈಗ ಸಮಗ್ರ ಬೇಸಾಯದ ಪದ್ಧತಿ ಒಳಗಾಗಿರ್ಬೋದು. ಆಮೇಲೆ ಹೆಣ್ಮಕ್ಳಿಗೆ ಈಗ ಒಬ್ಬೊಬ್ರು ಪನ್ನೀರ್ ಹೆಂಗೆ ಮಾಡಿದ್ರೆ ಅಂತ ಕೇಳಕ್ಕೆ ಬರ್ತಾರೆ ರೀ. ಆಮೇಲೆ ನಾವೀಗ ಹೈನುಗಾರಿಕೆ ಹೆಂಗೆ ಮಾಡೋದು ಅಂತ ಕೇಳಕ್ಕೆ ಬರ್ತಾರೆ. ಅಂಥವ್ರಿಗೆಲ್ಲ ನಾನು ಪ್ರತಿ ಮಂತ್ ಎಂಡ್ ಗುರುವಾರ ದಿನ ಅವರಿಗೆ ವಿಶೇಷ ತರಬೇತಿನೂ ಇಟ್ಕೊಂಡಿರ್ತೇನೆ ರೀ ಸರ್, 10 ಗಂಟೆಯಿಂದ 2 ಗಂಟೆವರೆಗೂ ಸರ್. ಓ, ಮಹಿಳೆಯರು ಭಾಗವಹಿಸ್ತಾರೆ ಸಾಕಷ್ಟು. ಈಗ 4-5 ಸಾವಿರಕ್ಕೂ ಹೆಚ್ಚು ಜನ ನನ್ನ ಹತ್ರ ತರಬೇತಿ ತಗೊಂಡು ಹೋಗ್ಯಾರ. ನೀವು ಅಷ್ಟು ಒಂದು ವಿಶ್ವವಿದ್ಯಾಲಯ ಮಾಡುವಷ್ಟು ಕೆಲಸಗಳನ್ನ ಮಾಡ್ತೀರಿ. ಅದ್ರ ಉದ್ದೇಶ ಏನು? ನೀವು ಅಂದ್ರೆ ನನ್ನ ತರ ಬೇರೆ ಹೆಣ್ಮಕ್ಳು ಮನೆ ಖಾಲಿ ಕುಂತು ಟೈಮ್ ವೇಸ್ಟ್ ಮಾಡ್ಲಾರ್ದಂಗ ಅವರು ಕೆಲಸ ಮಾಡಿ ದುಡ್ಕೊಲ್ಲಿ ಅಂದ್ರೆ ಅರ್ನಿಂಗ್ ಇರ್ಬೇಕ್ರಿ. ಒಬ್ಬ ಮಹಿಳೆಗೆ ಅವತ್ತು ಅರ್ನಿಂಗ್ ಇರುತ್ತಲ್ಲ ಅಲ್ಲಿ ಬೆಲೆ ಇರ್ತೈತ್ರಿ. ಅದು ಈಗ ನಾವು ಮನೆಗೆ ಎಷ್ಟು ಕೆಲಸ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನಾವು ಬಾಂಡೆ ತಿಕ್ತೇವೆ, ಬಟ್ಟೆ ತೆಗಿತೀವಿ, ಮನೆಗೆ ಅಡಿಗೆ ಮಾಡಾಕ್ತೇವೆ, ಎಲ್ಲಾನು ಮಾಡ್ತೀವಿ. ಅದು ಅರ್ನಿಂಗ್ ಅಂತ ಬರಂಗಿಲ್ಲ ನಮ್ಗೆ. ಅದನ್ನ ನಾವು ಈಗ ನಾನೀಗ ಪ್ರೊಸೆಸಿಂಗ್ ಮಾಡ್ತೇನೆ, ಕುರಿ ಸಾಕಾಣಿಕೆ, ಅದ್ರಾಗ ಅರ್ನಿಂಗ್ ಬಂದದ್ದು ನನಗೆ ಅದು ಮ್ಯಾಟರ್ ಆಗತ್ತೆ. ಅದಕ್ಕೆ ಪ್ರತಿಯೊಬ್ಬ ಹೆಣ್ಮಗಳು ಡೈರೆಕ್ಟ್ ಇನ್ಕಮ್ ಬರ್ಲಿ ಅಂತ ನಂದು ಆಸೆ. ಎಲ್ಲಾ ಹೆಣ್ಮಕ್ಳು ಮನೆ ಕೆಲಸ ಮಾಡೋದು ಅದು ಇಂಡೈರೆಕ್ಟ್ ಇನ್ಕಮ್ ಆಯ್ತು. ಇದು ನೇರ ಕ್ಯಾಶ್ ತರುವಂತ ಡೈರೆಕ್ಟ್ ಇನ್ಕಮ್ ಬಗ್ಗೆ ನೀವು ಮಾತಾಡ್ತೀರಿ. ಸೊ ಹಾಗಿದ್ದಾಗ ಈಗ ಯುವತಿಯರು ಒಂದ್ ವೇಳೆ ಬೇರೆ ಬೇರೆ ಟೆಕ್ನಾಲಜಿ ಕೋರ್ಸ್ಗಳನ್ನು ಓದಿ ಈ ಕೃಷಿಗೆ ಬರ್ಬೇಕಾಗಿತ್ತಂದ್ರ ಅವ್ರು ಮೊದಲು ಕೃಷಿ ಜಮೀನು ತಗೋಬೇಕು ಅಥವಾ ಬೇರೆ ಕೃಷಿಯನ್ನು ತಗೊಂಡು ಇದನ್ನ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ, ಜಮೀನ್ ತಗೊಂಡು ಅವ್ರಿಗೆ ಅಂದ್ರೆ ತಗೊಳಕ ಅವ್ರಿಗೆ ಸಾಧ್ಯ ಐತಿ ಅಂದ್ರೆ ತಗೊಂಡು ಮಾಡ್ರಿ. ಈಗ ಸಪೋಸ್ ಅವ್ರದ ಜಮೀನ್ ಇದ್ದಾಗ ಅದನ್ನ ಸ್ವಂತ ಜಮೀನೊಳಗ ಕೃಷಿಯನ್ನ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೇದು. ಅಂದ್ರೆ ಈಗ ಅದರಿಂದ ಲಾಭನೂ ಐತಿ, ಆಮೇಲೆ ಮನಿ ಒಳಗ ತಂದೆ ತಾಯಿಗೂ ಹೆಲ್ಪ್ ಆದಂಗ ಆಕತಿ, ಆಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಅನುಕೂಲ ಆಕತಿ ಅಂತ. ನೀವೀಗ ಲಾಭಾಂಶದ ದೃಷ್ಟಿಯಿಂದ ತೋಟಗಾರಿಕೆ, ಕೃಷಿ, ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇದನ್ನು ಸಮ ಪ್ರಮಾಣದಲ್ಲಿ ಮಾಡ್ಬೇಕಂತ ಹೇಳಿದ್ರಿ. ಇದಕ್ಕೆ ಆಳುಗಳ ಸಮಸ್ಯೆ ಹೆಂಗಿದೆ ಅಥವಾ ಸ್ವತಃ ಮಾಡಬೇಕೋ ಆಳುಗಳಿಂದ ಇದನ್ನು ಮಾಡ್ಲಿಕ್ಕೆ ಸಾಧ್ಯನೋ? ಈಗ ಯಾವ್ದ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ, ನನಗೆ ಅದರಲ್ಲಿ ನಾಲೆಜ್ ಇರ್ಬೇಕು, ಅದನ್ನ ನಾವು ಮಾಡಕ್ ರೆಡಿ ಇರ್ಬೇಕ್ರಿ. ಈಗ ನಮ್ಮದು ಚಲೋ ಮಾಡಿದಾಗ ಕುರಿ ಸಾಕಾಣಿಕೆ ನಾನಾ ಕುರಿ ಹಿಕ್ಕಿ ಬೆಳಿತಾ ಇದ್ದೆ, ಅದನ್ನ ಪೂರ್ತಿ ಕಸ ಹೊಡೆದಾಗಿರ್ಬೋದು, ಸ್ವಚ್ಛತೆ ಮಾಡೋದು ಎಲ್ಲ ನಾನು ಮಾಡ್ಕೊಂತಿದ್ದೀರಿ. ಈಗೇನು ಬಹಳಷ್ಟು ಎನಿಮಲ್ಸ್ ಆದ್ಮೇಲೆ ಅಂದ್ರೆ 50-100ರವರೆಗೂ ನಾನು ಒಬ್ಳ ಮಾಡ್ತಿದ್ದೆ. ಈಗೇನು ಮರಿ ಹೆಚ್ಚಿಗೆ ಆಗಿದ್ದರಿಂದ ನಾನು ಲೇಬರ್ನ ಇಟ್ಕೊಂಡನ್ರಿ. ಅಂದ್ರೆ ಲೇಬರ್ ಓರಿಯೆಂಟೆಡ್ ಆಗಿರೋದಕ್ಕಿಂತ ಮೊದಲು ನಾವು ಚಲೋ ಮಾಡ್ಬೇಕು, ನಮ್ಮಿಂದ ಎಷ್ಟು ಮಾಡಕ್ ಸಾಧ್ಯ ಐತಿ ಅದನ್ನ ನೋಡ್ಕೊಂಡು ನಾವು ಮಾಡ್ಬೇಕು. ಯಾವುದೇ ಬಿಸ್ನೆಸ್ ಆಗಲಿ ಆರಂಭದಲ್ಲಿ ಅದ್ರಲ್ಲಿ ನಮ್ಮ ತೊಡಗೋಕೆ ಬಹಳ ಇಂಪಾರ್ಟೆಂಟ್. ಆಳು ಹಚ್ಚಿದ್ರೆ ಅದ್ರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಾಸ್ಟ್ಲಿ ಬರ್ಡನ್ ಆಗ್ತದೆ ಆ ದೃಷ್ಟಿಯಿಂದ. ಸೊ ಈಗ ನೀವು ಇದಕ್ಕೆ ಒಟ್ಟು ಎಷ್ಟು ಸಮಯವನ್ನು ಕೊಡ್ತೀರಿ? ಕುಟುಂಬದ ಜವಾಬ್ದಾರಿಯನ್ನು ಹೆಂಗೆ ನಿರ್ವಹಿಸ್ತೀರಿ? ಬೆಳಿಗ್ಗೆ ನಾನು 4 ಗಂಟೆ 4:15 ಅಂದ್ರೆ ಎದ್ದು ಬಿಡ್ತೇನೆ ರೀ ಸರ್. ಬೆಳಿಗ್ಗೆ 8:15 ಒಳಗೆ ನಂದೆಲ್ಲ ಕೆಲಸ, ಮನೆಗೆ ಎದ್ದು ಬೆಳಿಗ್ಗೆ ಅಗ್ನಿಹೋತ್ರ ಮಾಡೋದ್ರಿಂದ ಹಿಡಿದು ಮನ್ಯಾಗ ಕಸ ಹೊಡ್ಕೊಂಡು ಕಲ್ಲು ಒರೆಸ್ಕೊಂಡು ಮನ್ಯಾಗ ರೊಟ್ಟಿ ಮಾಡಿ ಪಲ್ಯ ಮಾಡಿ ಎಲ್ಲಾನು ಮಾಡಿ ಅಡಿಗೆ ಮಾಡಿಟ್ಟು ನಾನು 9 ಗಂಟೆಗೆ ನನ್ನ ಮಗ ಕಾಲೇಜ್ ಹೋಗ್ತಾನೆ. 9 ಗಂಟೆ ಅಂದ್ರೆ ಅವನು ಬೆಳಿಗ್ಗೆ 7 ಗಂಟೆಗೆ ಹೋಗಿ 8:15 ಶೆಡ್ಡಿಂದ ಮನೆಗೆ ಬರ್ತಾನೆ. ಅವಾಗ ಬಂದ್ಮ್ಯಾಗ ಅವನಿಗೆ ಟಿಫಿನ್ ಮಾಡಿಕೊಟ್ಟು ನಾನು 9 ಗಂಟೆಗೆ ಏನು ಮಾಡ್ತೀನಿ, ನಾ ಶೆಡ್ಡಿಗೆ ಹೋಗ್ತೀನಿ. ನಾ ಶೆಡ್ಡಿಗೆ ಹೋಗಿ ಮೇಲೆ ಅವ್ನು ಕಾಲೇಜ್ ಬಿಟ್ಟು ಬಂದ್ಮೇಲೆ ನಾನು ಮನೆಗೆ ಬರ್ತೀನಿ. ಅವ 1 ತಾಸು ಅಲ್ಲಿ ಹೊಲ್ದಾಗಿದ್ದು ತಿರ್ಗಾ ಮತ್ತೆ ಮನೆಗೆ ಬರ್ತಾನೆ. ಊಟ ಅದು ಮುಗಿಸ್ಕೊಂಡು ಮತ್ತೆ ನಾವು ಮತ್ತೆ ಮಧ್ಯಾಹ್ನ 4 ಗಂಟೆ ಹಿಂಗೆ ಶೆಡ್ಡಿಗೆ ಹೋಗಿ 7 ಗಂಟೆವರೆಗೂ ನಾ ಶೆಡ್ನಾಗಿದ್ದು ಬರ್ತಾನೆ. ಇದು ರೆಸ್ಟ್ಲೆಸ್ ಅನ್ನಂಗಾಯ್ತು ಕೆಲಸ. ಆದ್ರೆ ರೆಸ್ಟ್ಲೆಸ್ ಅನ್ನೋದಕ್ಕಿಂತ ಖುಷಿಯಿಂದ ಮಾಡಿದ್ರೆ, ಈಗ ಮನ್ಯಾಗ ಇಲ್ಲೇ ಕೂತ್ಕೊಂಡು ಟಿವಿ ನೋಡಿ ಹರಟೆ ಹೊಡ್ಕೊಂಡು ಸಮಯ ವ್ಯರ್ಥ ಮಾಡೋದಕ್ಕಿಂತ ನನ್ನ ಕೆಲಸದಲ್ಲಿ ನಾ ತೊಡ್ಕೊಂಡೆ ಅಂದ್ರೆ ಆಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಆರೋಗ್ಯ ಆಗಿರ್ತಾನೆ ನನ್ನ ಅಭಿಪ್ರಾಯ. ಈ ರೀತಿ ಸಾಧನೆಗಳ ಮೂಲಕವಾಗಿ ನೀವು ಅನೇಕ ಯಶಸ್ವಿ ಒಂದು ಕೃಷಿ, ಸಾಕಾಣಿಕೆ, ಪ್ರಾಣಿ ರಕ್ಷಣೆ ಎಲ್ಲದರಲ್ಲಿದ್ದೀರಿ. ನಿಮ್ಮ ಸಾಧನೆ ಇತರರಿಗೆ ಮಾರ್ಗದರ್ಶನ ನೀಡಲಿ ಅಂತ ನಾನು ಬಯಸ್ತೇನೆ. ನಿಮ್ಮ ಎಲ್ಲ ಅರ್ಥಪೂರ್ಣ ಮಾರ್ಗದರ್ಶನಕ್ಕೆ ಶರಣಾರ್ಥಿ, ಕೃತಜ್ಞತೆ. ಶರಣಾರ್ಥಿ ಸರ್.